ಆತ್ಮೀಯ ವಿದ್ಯಾರ್ಥಿಗಳಿಗೆ ಇತಿಹಾಸದ ಪಾಠಕ್ಕೆ ಸ್ವಾಗತ ಸುಸ್ವಾಗತ. ನಾವು 4ನೇ ಅಧ್ಯಾಯ ಪ್ರಾಚೀನ ಯುಗ, ಇದರ 3ನೆಯ ಉಪಘಟಕ ಮೌರ್ಯ ಸಾಮ್ರಾಜ್ಯ. ಈ ಉಪಘಟಕದ ಕೊನೆಯ ಭಾಗದಲ್ಲಿದ್ದೀವಿ, ಭಾಗ 3. ಈಗಾಗಲೇ ಮೊದಲನೆಯ ಭಾಗದಲ್ಲಿ ಚಂದ್ರಗುಪ್ತ ಮೌರ್ಯನ ಬಗ್ಗೆ ಅಭ್ಯಾಸ ಮಾಡಿದೀವಿ, ಜೊತೆಯಲ್ಲಿ ಮಹಾ ಜನಪದಗಳ ಬಗ್ಗೆ ತಿಳ್ಕೊಂಡಿದ್ದೀವಿ, ಮೌರ್ಯ ಸಾಮ್ರಾಜ್ಯದ ಇತಿಹಾಸವನ್ನ ತಿಳಿಯೋದಕ್ಕಿರುವಂತಹ ಆಧಾರಗಳನ್ನ ಅಭ್ಯಾಸ ಮಾಡಿದ್ದೀವಿ. ಜೊತೆಯಲ್ಲಿ 2ನೆಯ ಭಾಗದಲ್ಲಿ ಬಹಳ ಮುಖ್ಯವಾದಂತಹ ಒಂದು 10 ಅಂಕದ ಪ್ರಶ್ನೆಗೆ ಬೇಕಾದ ಅಶೋಕನ ಜೀವನ ಹಾಗೂ ಅವನ ಸಾಧನೆಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಹಾಗೂ ಈ ಕೊನೆಯ ಭಾಗದಲ್ಲಿ ನಾವು ಕಾಂಟ್ರಿಬ್ಯೂಷನ್ಸ್ ಆಫ್ ಮೌರ್ಯಾಸ್, ಮೌರ್ಯರ ಕೊಡುಗೆಗಳು, ಮೊದಲನೇದಾಗಿ ಆಡಳಿತದಲ್ಲಿ ಅವರ ಕೊಡುಗೆಗಳೇನು, ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಅವರ ಕೊಡುಗೆಗಳು, ಹಾಗೂ ಶಾತವಾಹನರ ಬಗ್ಗೆ ಒಂದು ಸಂಕ್ಷಿಪ್ತ ಪರಿಚಯವನ್ನ ಮಾಡಿಕೊಳ್ಳಿಕ್ಕಿದ್ದೀವಿ. ಈ ಭಾಗದಲ್ಲಿ ನಾನು ನಿಮ್ಮ ಪ್ರೀತಿಯ ದತ್ತಾತ್ರೇಯ ಪರಮೇಶ್ವರ ಹೆಗಡೆ, ಇತಿಹಾಸ ಉಪನ್ಯಾಸಕ, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಬಾಡ, ಕುಮಟಾ, ಉತ್ತರ ಕನ್ನಡ. ಹಾಗಾದ್ರೆ ನಾವೀಗ ಕಾಂಟ್ರಿಬ್ಯೂಷನ್ಸ್ ಆಫ್ ಮೌರ್ಯಾಸ್ ಅಲ್ಲಿ ಮೊದಲನೆಯ ಭಾಗವನ್ನು ಆರಂಭಿಸೋಣ. ಮೌರ್ಯರ ಆಡಳಿತ, ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಆಫ್ ಮೌರ್ಯಾಸ್. ಮೌರ್ಯರ ಆಡಳಿತವನ್ನ ಗಮನಿಸಿದಾಗ ಒಂದು ದಕ್ಷವಾದ ಆಡಳಿತವನ್ನ ನಾವು ಗಮನಿಸ್ತೀವಿ ಮೌರ್ಯರಲ್ಲಿ. ಈ ದಕ್ಷವಾದಂತಹ ಆಡಳಿತದ ಜೊತೆಗೆ ಇಡೀ ಅವರ ಸಾಮ್ರಾಜ್ಯದಲ್ಲಿ, ಮೌರ್ಯ ಸಾಮ್ರಾಜ್ಯ ಅಂದ್ರೆ ಈಗಿನ ಬಹುತೇಕ ಭಾರತವನ್ನ ಒಳಗೊಂಡಂತಹ ಸಾಮ್ರಾಜ್ಯ, ಆ ಸಂಪೂರ್ಣವಾದಂತಹ ಸಾಮ್ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಏಕರೂಪ ಆಡಳಿತವನ್ನ ಕೊಟ್ಟಂತಹ ಕೀರ್ತಿ ಮೌರ್ಯರಿಗೆ ಸಲ್ಲತ್ತೆ. ಹಾಗೂ ಅರ್ಥಶಾಸ್ತ್ರ ಇವರ ಆಡಳಿತಕ್ಕೆ ಬುನಾದಿಯಾಗಿತ್ತು ಅಂತ ನೋಡ್ತೀವಿ. ಮೌರ್ಯನ್ಸ್ ಎಸ್ಟಾಬ್ಲಿಷ್ಡ್ an efficient administrative systems. First time they achieved an uniform administrative systems throughout their empire. Arthashastra played an important role in their administration. ಹೀಗೆ ದಕ್ಷವಾದಂತಹ ಆಡಳಿತವನ್ನ ಕೊಟ್ಟವರು ಮೌರ್ಯರು. ಆರಂಭದ ಪೀಠಿಕೆಯ ಭಾಗದಲ್ಲಿ ನಾವು ಬರೆಯಬೇಕು. ಜೊತೆಯಲ್ಲಿ ಏಕರೀತಿಯ ಆಡಳಿತವನ್ನ ಕೊಟ್ಟವರು ಮೌರ್ಯರು. ಎಫಿಷಿಯಂಟ್ ಸಿಸ್ಟಮ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಯೂನಿಫಾರ್ಮ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್. ಹಾಗೂ ಅರ್ಥಶಾಸ್ತ್ರ, ಕೌಟಿಲ್ಯ ಬರೆದಂತಹ ಅರ್ಥಶಾಸ್ತ್ರ ಇವರ ಆಡಳಿತಕ್ಕೆ ಆಧಾರವಾಗಿತ್ತು ಅನ್ನುವ ಅಂಶವನ್ನ ನಾವು ಪೀಠಿಕೆಯ ಭಾಗದಲ್ಲಿ ಬರೀಬೇಕು. ಆ ನಂತರ ನಾವು ಮೌರ್ಯರ ಆಡಳಿತವನ್ನ ಅನೇಕ ಉಪ ಅಂಶಗಳನ್ನಾಗಿ ವಿಂಗಡಿಸಿಕೊಳ್ಬೇಕು. ಅದರಲ್ಲಿ ನಾವು ಮೊದಲನೆಯ ಅಂಶಕ್ಕೆ ಬಂದ್ರೆ ಕೇಂದ್ರ ಸರ್ಕಾರ ಅಥವಾ ಕೇಂದ್ರಾಡಳಿತ, ಸೆಂಟ್ರಲ್ ಗವರ್ನಮೆಂಟ್, ಇದು ಇವರ ಆಡಳಿತದ ಮೊದಲನೆಯ ಭಾಗವಾಗಿ ನಾವು ಅಭ್ಯಾಸ ಮಾಡ್ತೀವಿ. ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ ನಾವು ಮೊದಲನೇ ಅಂಶವಾಗಿ ನೋಡ್ತೀವಿ. ಈ ಸೆಂಟ್ರಲ್ ಗವರ್ಮೆಂಟ್ ಬಗ್ಗೆ ಅಧ್ಯಯನ ಮಾಡಿದ ನಂತರ ನಾವು ಹೋಲಿಕೆ ಮಾಡ್ಕೋಬೇಕು. ನಮ್ಮ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಏಕರೀತಿಯ ಆಡಳಿತವನ್ನ ಕೊಟ್ಟಂತಹ ಮೌರ್ಯರು ಹಾಗೂ ಇವತ್ತಿನ ಆಡಳಿತಕ್ಕೆ ಅದು ಎಷ್ಟರ ಮಟ್ಟಿಗೆ ಸಹಕಾರಿಯಾಗಿದೆ, ಈ ಅಂಶವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ನಮಗೆ ಮೌರ್ಯರ ಆಡಳಿತದ ಶ್ರೇಷ್ಠತೆಯ ಅರಿವಾಗತ್ತೆ. ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ ಮೊದಲನೆಯ ಅಂಶವಾಗಿ ನಾವು ನೋಡ್ತೀವಿ ರಾಜ. ರಾಜ ರಾಜ್ಯದ ಮುಖ್ಯಸ್ಥನಾಗಿದ್ದ. ಕಿಂಗ್ ವಾಸ್ ದ ಹೆಡ್ ಆಫ್ ದ ಸ್ಟೇಟ್. ಇಡೀ ರಾಜ್ಯದ ಮುಖ್ಯಸ್ಥನಾಗಿ ರಾಜ ಇದ್ದ ಅಂತ ನೋಡ್ತೀವಿ. ಆ ರಾಜ ಇವತ್ತು ಅಧಿಕಾರದ ಕೇಂದ್ರಗಳು ಅನಿಸ್ಕೊಂಡಂತಹ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಹಾಗೂ ಸೈನ್ಯ ವ್ಯವಸ್ಥೆ ಇವುಗಳೆಲ್ಲವುಗಳ ಮುಖ್ಯಸ್ಥನಾಗಿದ್ದ ರಾಜ. He was the chief source of legislature, executive, judicial and military powers. ಅವನು ಪ್ರಮುಖವಾದಂತಹ ಅಂಗಗಳು, ಶಾಸಕಾಂಗದ ಮುಖ್ಯಸ್ಥನೂ ಹೌದು, ಕಾರ್ಯಾಂಗದ ಮುಖ್ಯಸ್ಥನೂ ಹೌದು, ನ್ಯಾಯಾಂಗದ ಮುಖ್ಯಸ್ಥ ಕೂಡ ಅವನಾಗಿದ್ದ. ಹೇಗೆ ಎಲ್ಲ ಅಧಿಕಾರಗಳು ರಾಜನಲ್ಲಿ ಕೇಂದ್ರೀಕರಿಸಲ್ಪಟ್ಟಿದ್ವು ಈ ಕೇಂದ್ರಾಡಳಿತ ವ್ಯವಸ್ಥೆಯಲ್ಲಿ ನಾವು ನೋಡ್ತೀವಿ. ಹಾಗೂ ರಾಜನೇ ರಾಜ್ಯದ ಮುಖ್ಯಸ್ಥನಾಗಿದ್ದ. ಇಷ್ಟೆಲ್ಲ ಅಧಿಕಾರಗಳಿದ್ರು ಆತ ಧರ್ಮವನ್ನ ಬಿಟ್ಟು ಆಡಳಿತ ಮಾಡ್ತಾ ಇರಲಿಲ್ಲ, ಧರ್ಮಕ್ಕೆ ಬದ್ಧನಾಗಿದ್ದ. He was bound by the dharma.
ಧರ್ಮಕ್ಕೆ ಅನುಸಾರವಾಗಿ ಆತ ಆಡಳಿತ ನಡೆಸ್ತಾ ಇದ್ದ. ಹಾಗೂ ಅವನ ಮುಖ್ಯ ಕರ್ತವ್ಯ ಏನಾಗಿತ್ತು ಅಂತಂದ್ರೆ ಆತ ತನ್ನ ಪ್ರಜೆಗಳ ಕಲ್ಯಾಣವನ್ನ, ಪ್ರಜೆಗಳ ಯೋಗಕ್ಷೇಮವನ್ನ ನೋಡ್ಕೋಬೇಕಾಗಿತ್ತು. ಅದು ರಾಜನ ಪ್ರಮುಖವಾದಂತಹ ಕರ್ತವ್ಯವಾಗಿತ್ತು. ರಾಜನ ಪ್ರಮುಖ ಕರ್ತವ್ಯ ಏನು ಅನ್ನೋದು ತುಂಬಾ ಮಹತ್ವದ್ದು ಇಲ್ಲಿ. ದ ಮೇನ್ ಡ್ಯೂಟಿ ಆಫ್ ದ ಕಿಂಗ್ ವಾಸ್ ಟು ವರ್ಕ್ ಫಾರ್ ದ ವೆಲ್ಫೇರ್ ಆಫ್ ದ ಪೀಪಲ್. ತನ್ನ ರಾಜ್ಯದ ಪ್ರಜೆಗಳ ಯೋಗಕ್ಷೇಮ ನೋಡಿಕೊಳ್ಳೋದು ರಾಜನ ಮುಖ್ಯ ಕರ್ತವ್ಯ ಆಗಿತ್ತು. ಅಲ್ಲಿಗೆ ಕೇಂದ್ರಾಡಳಿತದಲ್ಲಿ ನಾವು ಎಲ್ಲ ಅಂಶಗಳನ್ನ ಮೊದಲನೇ ಅಂಶದಲ್ಲಿ ರಾಜ ಅನ್ನುವ ಅಂಶದಲ್ಲಿ ನಾವು ಬರೀಬೇಕು. ರಾಜ ರಾಜ್ಯದ ಮುಖ್ಯಸ್ಥ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳು ಮತ್ತು ಸೈನ್ಯಾಂಗದ ಮುಖ್ಯಸ್ಥನೂ ಹೌದು. ಆದ್ರೆ ಧರ್ಮವನ್ನ ಬಿಟ್ಟು ಹೋಗ್ತಿರ್ಲಿಲ್ಲ. ಧರ್ಮಕ್ಕೆ ಆತ ಬದ್ಧನಾಗಿದ್ದ. ಪ್ರಜೆಗಳ ಯೋಗಕ್ಷೇಮ ನೋಡಿಕೊಳ್ಳುವುದು ಅವನ ಪ್ರಮುಖ ಕರ್ತವ್ಯವಾಗಿತ್ತು. ನಾವು ಎರಡನೇ ಅಂಶಕ್ಕೆ ಬರ್ತೀವಿ. ಕೇಂದ್ರಾಡಳಿತದಲ್ಲಿ ಎರಡನೇ ಅಂಶ ಮಂತ್ರಿ ಪರಿಷತ್ತು ಅಂತ. ಅನೇಕ ಜನ ಮಂತ್ರಿಗಳಿದ್ರು ರಾಜನಿಗೆ ಸಲಹೆ ಸೂಚನೆ ಕೊಡೋದಕ್ಕೆ, ಆಡಳಿತದಲ್ಲಿ ಸಹಾಯ ಮಾಡೋದಕ್ಕೆ. ಒಂದು ಸಲಹಾ ಸಮಿತಿಯ ರೀತಿಯಲ್ಲಿ ಆ ಮಂತ್ರಿ ಪರಿಷತ್ತು ಇತ್ತು ಅಂತ ನೋಡ್ತೀವಿ. ದೇರ್ ವಾಸ್ ಅ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಕಾಲ್ಡ್ ಮಂತ್ರಿ ಪರಿಷತ್ತು ಟು ಅಸಿಸ್ಟ್ ದ ಕಿಂಗ್ ಇನ್ ದ ಅಡ್ಮಿನಿಸ್ಟ್ರೇಷನ್. ಆಡಳಿತದಲ್ಲಿ ಸಹಾಯ ಮಾಡುವುದಕ್ಕಾಗಿ ರಾಜನಿಗೆ ಅನೇಕ ಜನ ಮಂತ್ರಿಗಳು ಸದಾಕಾಲ ನೆರವಿನ ಹಸ್ತವನ್ನ ಚಾಚ್ತಾ ಇದ್ರು. ಕೇವಲ ಸಲಹೆ ಕೊಡುವ ಕೆಲಸ ಮಾತ್ರ ಅವರು ಮಾಡ್ತಾ ಇದ್ರು ಅಷ್ಟೇ. ಹಾಗಾದ್ರೆ ಈ ಮಂತ್ರಿಗಳನ್ನ ಹೇಗೆ ಆಯ್ಕೆ ಮಾಡ್ಕೊಳ್ತಿದ್ದ ರಾಜ ಅಂತ ನೋಡಿದಾಗ, ಅರ್ಹತೆ ಮತ್ತು ಸಾಮರ್ಥ್ಯವನ್ನಾಧರಿಸಿ ಮಂತ್ರಿಗಳ ನೇಮಕ ಆಗ್ತಾ ಇತ್ತು. ಮಿನಿಸ್ಟರ್ಸ್ ವೇರ್ ಅಪಾಯಿಂಟೆಡ್ ಬೈ ದ ಕಿಂಗ್ ಆಫ್ಟರ್ ಕನ್ಸಿಡರಿಂಗ್ ದೇರ್ ಎಬಿಲಿಟೀಸ್ ಅಂಡ್ ಮೆರಿಟ್ಸ್. ಅವರ ಅರ್ಹತೆ ಹಾಗೂ ಅವರ ಸಾಮರ್ಥ್ಯ ಇವುಗಳನ್ನಾಧರಿಸಿ ಮಂತ್ರಿಗಳನ್ನ ನೇಮಿಸಲಾಗ್ತಾ ಇತ್ತು. ಆದರೆ ಮಂತ್ರಿಗಳ ಸಂಖ್ಯೆಯಲ್ಲಿ ನಾವು ವ್ಯತ್ಯಾಸವನ್ನ ಗಮನಿಸ್ತೀವಿ. ಕೆಲವೊಮ್ಮೆ 4 ಮಂತ್ರಿಗಳಿರ್ತಾ ಇದ್ರು, ಕೆಲವೊಮ್ಮೆ ಮಂತ್ರಿಗಳ ಸಂಖ್ಯೆ 12 ಕೂಡ ಇರ್ತಾ ಇತ್ತು. ದ ನಂಬರ್ ಆಫ್ ಮಿನಿಸ್ಟರ್ಸ್ ವೇರಿಡ್ ಫ್ರಮ್ 4 to 12. ಕೆಲವೊಂದು ಸಂದರ್ಭಗಳಲ್ಲಿ ಅಥವಾ ರಾಜನನ್ನ ಅನುಸರಿಸಿ ಮಂತ್ರಿಗಳ ಸಂಖ್ಯೆಯಲ್ಲಿ ಬದಲಾವಣೆಯಾಗ್ತಾ ಇತ್ತು. ಹಾಗೂ ಪ್ರತಿ ಮಂತ್ರಿ 1 ಅಥವಾ 1ಕ್ಕಿಂತ ಹೆಚ್ಚು ಖಾತೆಗಳನ್ನ, ಇಲಾಖೆಗಳನ್ನ ನೋಡ್ಕೊಳ್ತಾ ಇದ್ದ ಅಂತ ನಾವು ನೋಡ್ತೀವಿ. ಆ ನಂತರದಲ್ಲಿ ಮಂತ್ರಿಗಳು ಮಂತ್ರಿ ಪರಿಷತ್ನಲ್ಲಿ ಎಲ್ಲ ಆಡಳಿತಾತ್ಮಕ ವಿಷಯಗಳನ್ನ ಚರ್ಚೆ ಮಾಡ್ತಾ ಇದ್ರು. ಆಲ್ ಮ್ಯಾಟರ್ಸ್ ವೇರ್ ಕನ್ಸಿಡರ್ಡ್ ಅಂಡ್ ಡಿಸ್ಕಸ್ಡ್ ಇನ್ ಮಂತ್ರಿ ಪರಿಷತ್. ಮಂತ್ರಿ ಪರಿಷತ್ನಲ್ಲಿ ಅವೆಲ್ಲ ಚರ್ಚೆಗಳಾಗ್ತಾ ಇತ್ತು. ಇವತ್ತು ಏನು ನಾವು ಲೋಕಸಭೆಯ ಹಾಗೂ ರಾಜ್ಯಸಭೆಯ ಕಾರ್ಯಕಲಾಪಗಳ ಚರ್ಚೆಯನ್ನ ಗಮನಿಸ್ತೀವಿ, ಅದೇ ರೀತಿಯಲ್ಲಿ ಎಲ್ಲ ವಿಷಯಗಳು ಚರ್ಚೆಗೊಳಗಾಗ್ತಾ ಇದ್ವು. ಆದ್ರೆ ಒಂದು ವಿಷಯ ಅಂದ್ರೆ ರಾಜ ಆ ಮಂತ್ರಿಗಳ ಸಲಹೆಯನ್ನ ಪರಿಗಣಿಸಲೇಬೇಕು, ಪಾಲಿಸಲೇಬೇಕು ಅನ್ನುವಂತಹ ನಿಯಮ ಇರಲಿಲ್ಲ. ದ ಕಿಂಗ್ ಕುಡ್ ಸೂಪರ್ಸೀಡ್ ದ ಅಡ್ವೈಸ್ ಆಫ್ ದ ಮಂತ್ರಿ ಪರಿಷತ್. ಆತ ಆ ಸಲಹಾ ಸಮಿತಿಯ ಸಲಹೆಗಳನ್ನ ಧಿಕ್ಕರಿಸುವುದಕ್ಕೆ ಕೂಡ ರಾಜನಿಗೆ ಅವಕಾಶ ಇತ್ತು. ಮತ್ತೆ ಇಲ್ಲಿ ನೋಡ್ತೀವಿ ರಾಜನ ಸುತ್ತ ಅಧಿಕಾರ ಕೇಂದ್ರೀಕೃತವಾಗಿದೆ ಅಂತ. ಹೀಗೆ ಕೇಂದ್ರ ಸರ್ಕಾರದಲ್ಲಿ ನಾವು ರಾಜ ಹಾಗೂ ಮಂತ್ರಿ ಪರಿಷತ್ ಎನ್ನುವ 2 ಪ್ರಮುಖ ವಿಷಯಗಳನ್ನ ನೋಡಿದೀವಿ. ಅನೇಕ ಜನ ಮಂತ್ರಿಗಳಿದ್ರು. ಮಂತ್ರಿಗಳನ್ನ ಸಾಮರ್ಥ್ಯ ಮತ್ತು ಅರ್ಹತೆಯನ್ನಾಧರಿಸಿ ಆಯ್ಕೆ ಮಾಡ್ತಾ ಇದ್ರು. ಮಂತ್ರಿಗಳ ಸಂಖ್ಯೆ 4 ರಿಂದ 12ರಲ್ಲಿ ಕೆಲವೊಮ್ಮೆ ವ್ಯತ್ಯಾಸ ಆಗ್ತಾ ಇತ್ತು. ಎಲ್ಲ ವಿಷಯಗಳನ್ನ ಚರ್ಚಿಸ್ತಾ ಇದ್ರು. ಆದ್ರೆ ಸಲಹೆಯನ್ನ ಮಾತ್ರ ಕೊಡ್ತಾ ಇದ್ರು. ಸಲಹೆಯನ್ನ ಪಾಲಿಸುವುದು ಬಿಡುವುದು ರಾಜನಿಗೆ ಸಂಬಂಧಪಟ್ಟಂತಹ ವಿಚಾರ ಆಗಿತ್ತು. ನಾವು 3ನೇ ಅಂಶಕ್ಕೆ ಬರ್ತೀವಿ, ಸಚಿವಾಲಯ, ಸೆಕ್ರೆಟರಿಯೇಟ್. ಕೇಂದ್ರ ಸರ್ಕಾರದ ಆಡಳಿತದ ವಿಷಯಗಳನ್ನ 30 ಇಲಾಖೆಗಳನ್ನಾಗಿ ವಿಂಗಡಿಸಿದ್ರು. ಕೇಂದ್ರ ಸರ್ಕಾರದ ಆಡಳಿತದ ವಿಷಯಗಳು, ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ಸ್ ಆಫ್ ಸೆಂಟ್ರಲ್ ಗವರ್ಮೆಂಟ್ were divided in 30 departments under the charge or in charge of superintendent. ಕೇಂದ್ರ ಸರ್ಕಾರದ ಆಡಳಿತದ ವಿಷಯಗಳನ್ನ 30 ಇಲಾಖೆಗಳನ್ನಾಗಿ ವಿಂಗಡಿಸಿದ್ರು. ಪ್ರತಿ ಇಲಾಖೆಗೆ ಒಬ್ಬೊಬ್ಬ ಮೇಲ್ವಿಚಾರಕನನ್ನ, ಒಬ್ಬ ಸೂಪರಿಂಟೆಂಡೆಂಟ್ ರನ್ನ ನೇಮಿಸಲಾಗಿತ್ತು ಅಂತ ನೋಡ್ತೀವಿ. ಕೇಂದ್ರ ಸರ್ಕಾರದ ಆಡಳಿತದ ವಿಷಯಗಳನ್ನ
ಬೇರೆ ಬೇರೆ ಇಲಾಖೆಗಳನ್ನಾಗಿ ನಾವು ಇವತ್ತು ನೋಡ್ತೀವಿ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಗಳನ್ನ ನೋಡ್ತೀವಿ. ಎಜುಕೇಶನ್ ಡಿಪಾರ್ಟ್ಮೆಂಟ್ ಇದೆ, PWD ಡಿಪಾರ್ಟ್ಮೆಂಟ್ ಇದೆ, ನೀರಾವರಿ ಇಲಾಖೆ ಇದೆ. ಹೀಗೆ ಕೇಂದ್ರ ಸರ್ಕಾರದ ವಿಭಿನ್ನವಾದಂತಹ ಆಡಳಿತದ ವಿಷಯಗಳಿಗೆ ಒಂದೊಂದು ಇಲಾಖೆಗಳು, 30 ಡಿಪಾರ್ಟ್ಮೆಂಟ್ಸ್, 30 ಇಲಾಖೆಗಳು, ಪ್ರತಿ ಇಲಾಖೆಗೆ ಒಬ್ಬ ಮೇಲ್ವಿಚಾರಕ ಇದ್ದ. ಹಾಗೂ ಈ ಇಲಾಖೆಗಳು ರಾಜ್ಯದ ಅನೇಕ ಕಾರ್ಯಗಳನ್ನ, ದೇಶದ ಅನೇಕ ಕಾರ್ಯಗಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ರು. They dealt some of the state activities like irrigation, ನೀರಾವರಿಯನ್ನ ನೋಡ್ಕೊಳ್ತಾ ಇದ್ರು ಪ್ರತಿ ರಾಜ್ಯದಲ್ಲಿ. ಜೊತೆಯಲ್ಲಿ ಇರಿಗೇಷನ್ ಒಟ್ಟಿಗೆ ಮಾರುಕಟ್ಟೆ, ಮಾರ್ಕೆಟ್ ವ್ಯವಸ್ಥೆಯನ್ನ ನೋಡ್ಕೊಳ್ತಾ ಇದ್ರು. ಜೊತೆಯಲ್ಲಿ ಎಜುಕೇಶನ್, ಶಿಕ್ಷಣ ವ್ಯವಸ್ಥೆಯನ್ನ ನೋಡ್ಕೊಳ್ತಾ ಇದ್ರು. ಜೊತೆಗೆ ಬರ ಪರಿಹಾರ, ಫೆಮೈನ್ ರಿಲೀಫ್, ಹೀಗೆ ರಾಜ್ಯದ ಅವಶ್ಯಕವಾದಂತಹ ಅನೇಕ ವಿಷಯಗಳನ್ನ ಇವರು ರಾಜ್ಯದ ಚಟುವಟಿಕೆಯನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರು. ಇದನ್ನ ನಾವು ಸಚಿವಾಲಯ ಅನ್ನುವ ಮಾಹಿತಿಯಲ್ಲಿ ನೋಡ್ತೀವಿ. ಕೇಂದ್ರ ಸರ್ಕಾರದ ಆಡಳಿತದ ವಿಷಯಗಳನ್ನ 30 ಇಲಾಖೆಗಳನ್ನಾಗಿ ವಿಂಗಡಿಸಲಾಗಿದೆ. ಪ್ರತಿ ಇಲಾಖೆಗೆ ಒಬ್ಬರು ಮೇಲ್ವಿಚಾರಕರಿದ್ರು. ಆ ಇಲಾಖೆ ನೀರಾವರಿ, ಮಾರುಕಟ್ಟೆ, ಶಿಕ್ಷಣ, ಬರ ಪರಿಹಾರದಂತಹ ಕಾರ್ಯಗಳನ್ನ ನಿರ್ವಹಿಸ್ತಾ ಇತ್ತು. ಅಲ್ಲಿಗೆ ಕೇಂದ್ರ ಸರ್ಕಾರ ಅನ್ನುವಲ್ಲಿ ನಾವೇನೇನ್ ಮಾಡಿದೀವಿ? ರಾಜನ ಬಗ್ಗೆ ನೋಡಿದೀವಿ, ಮಂತ್ರಿ ಪರಿಷತ್ತನ ಬಗ್ಗೆ ನೋಡಿದೀವಿ, ಹಾಗೂ ಸಚಿವಾಲಯದ ಬಗ್ಗೆ ನೋಡಿದೀವಿ. ಈಗ 4ನೆಯ ಅಂಶಕ್ಕೆ ಬರ್ತೀವಿ. 4ನೆಯ ಅಂಶದಲ್ಲಿ ನಾವು ನ್ಯಾಯಾಂಗ ಆಡಳಿತ ಹೇಗಿತ್ತು, ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್ ಹೇಗಿತ್ತು ಅಂತ ನೋಡೋದಾದ್ರೆ, ಮತ್ತೆ ರಾಜನ ಸುತ್ತವೇ ಅಧಿಕಾರ ಕೇಂದ್ರೀಕೃತವಾಗಿರುವುದನ್ನ ನೋಡ್ತೀವಿ. ರಾಜನ ಮೇಲ್ಮನವಿಯ ಅಂತಿಮ ನ್ಯಾಯಾಲಯವನ್ನ ಹೊಂದಿತ್ತು. ಅಂದ್ರೆ ರಾಜ್ಯಕ್ಕೆ ರಾಜನೇ ಅಂತಿಮ ನ್ಯಾಯಾಧೀಶನಾಗಿದ್ದ. In the administration of Mauryans, king was the head or highest court of appeal. The king was the highest court of appeal in the Mauryan administration or in the Mauryan administrative system. ಮೌರ್ಯರ ಆಡಳಿತದಲ್ಲಿ ರಾಜನೇ ಅಂತಿಮ ನ್ಯಾಯಾಧೀಶ, ಅಂತಿಮ ಮೇಲ್ಮನವಿಯ ನ್ಯಾಯಾಲಯ ಅಂದ್ರೆ ಅದು ರಾಜನ ಆಸ್ಥಾನ. ದೇ ಹ್ಯಾಡ್ 2 types of courts. 2 ರೀತಿಯ ನ್ಯಾಯಾಲಯಗಳನ್ನ ಮೌರ್ಯರು ಹೊಂದಿದ್ರು. ತುಂಬಾ ಮಹತ್ವದಿದು 2 ರೀತಿಯ ನ್ಯಾಯಾಲಯಗಳು. ಮೊದಲನೇದಾಗಿ ನಾವು ನೋಡ್ತೀವಿ ಧರ್ಮಸ್ಥೇಯ ಅಂತ. ಈ ಧರ್ಮಸ್ಥೇಯ ಅನ್ನುವಂತಹ ನ್ಯಾಯಾಲಯ ಏನಿದೆ, ಸಿವಿಲ್ ಅಪರಾಧಕ್ಕೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳನ್ನ ಪರಿಶೀಲಿಸಿ ಪರಿಹಾರವನ್ನ ಕೊಡುವಂತಹ ನ್ಯಾಯಾಲಯ ಧರ್ಮಸ್ಥೇಯ ಅಂತ ಅದಕ್ಕೆ ಹೆಸರು. ಸಿವಿಲ್ ಅಪರಾಧಗಳು, ಗಡಿ ವಿವಾದಗಳು, ಬಡ್ಡಿ ವ್ಯವಹಾರ, ಇವೆಲ್ಲ ಈ ಸಿವಿಲ್ ಅಪರಾಧಕ್ಕೆ ಸಂಬಂಧಪಟ್ಟಿದ್ದು. ಅವುಗಳನ್ನ ಪರಿಶೀಲಿಸಿ ಪರಿಹರಿಸುವ ಕೆಲಸಕ್ಕೆ ಧರ್ಮಸ್ಥೇಯ ಮೊದಲನೇ ರೀತಿಯ ನ್ಯಾಯಾಲಯ. ಎರಡನೇದು, ಫಸ್ಟ್ ಒನ್ ಧರ್ಮಸ್ಥೇಯ, ಇಟ್ ಡೀಲ್ಸ್ ವಿತ್ ಸಿವಿಲ್ ಕೇಸಸ್. ಎರಡನೇ ಅಂಶಕ್ಕೆ ಬಂದ್ರೆ ಕಂಟಕ ಶೋಧನ ಅಂತ. ಧರ್ಮಸ್ಥೇಯ ಅನ್ನುವುದು ಸಿವಿಲ್ ಅಪರಾಧಕ್ಕಾದ್ರೆ, ಕಂಟಕ ಶೋಧನ ಅನ್ನುವುದು ಕ್ರಿಮಿನಲ್ ಅಪರಾಧಗಳನ್ನ ಪರಿಶೀಲಿಸಿ ಪರಿಹಾರ ಕೊಡುವ ನ್ಯಾಯಾಲಯ. ಸೆಕೆಂಡ್ ಒನ್ ಕಂಟಕ ಶೋಧನ, ಧರ್ಮಸ್ಥೇಯ ಅಂಡ್ ಕಂಟಕ ಶೋಧನ ಅನ್ನುವ 2 ರೀತಿಯ ನ್ಯಾಯಾಲಯಗಳಿದ್ವು. ಕಂಟಕ ಶೋಧನ ಡೀಲ್ಸ್ ವಿತ್ ಕ್ರಿಮಿನಲ್ ಕೇಸಸ್, ಕ್ರಿಮಿನಲ್ ಅಪರಾಧಗಳನ್ನ ಪರಿಶೀಲಿಸಿ ಪರಿಹರಿಸುವುದಕ್ಕಿದ್ದಂತಹ ನ್ಯಾಯಾಲಯ. ಈ ಧರ್ಮಸ್ಥೇಯ ಮತ್ತು ಕಂಟಕ ಶೋಧನಗಳು ಎಲ್ಲ ನಗರಗಳಲ್ಲಿ ಹಬ್ಬಿದ್ವು, ಎಲ್ಲ ನಗರಗಳಲ್ಲಿ ಇವುಗಳನ್ನ ಸ್ಥಾಪನೆ ಮಾಡಿದ್ರು. ಇನ್ನು ಹಳ್ಳಿಗಳಿಗೆ ಬಂದ್ರೆ ಗ್ರಾಮ ಸಮಿತಿ ಮತ್ತು ಅದರ ಮುಖ್ಯಸ್ಥ ಅಲ್ಲಿನ ನ್ಯಾಯ ವ್ಯವಸ್ಥೆಗೆ ಜವಾಬ್ದಾರನಾಗಿದ್ದ. ವಿಲೇಜ್ ಅಸೆಂಬ್ಲಿ and its headman was responsible for the justice in their region. ಅವರವರ ಸ್ಥಳಕ್ಕೆ ಸಂಬಂಧಪಟ್ಟಂತಹ ನ್ಯಾಯ ಸಮಿತಿಯನ್ನ, ನ್ಯಾಯ ತೀರ್ಮಾನವನ್ನ ಕೊಡುವ ಕೆಲಸ ಗ್ರಾಮ ಸಮಿತಿ, ವಿಲೇಜ್ ಅಸೆಂಬ್ಲಿ ಅಂಡ್ ಇಟ್ಸ್ ಹೆಡ್ಮನ್, ಅದರ ಮುಖ್ಯಸ್ಥ ಅದಕ್ಕೆ ಜವಾಬ್ದಾರರಾಗಿದ್ರು. ದೊಡ್ಡ ದೊಡ್ಡ ನಗರಗಳಲ್ಲಿ ಧರ್ಮಸ್ಥೇಯ ನ್ಯಾಯಾಲಯ ಇತ್ತು, ಕಂಟಕ ಶೋಧನ ಇತ್ತು. ಹಳ್ಳಿಗಳಲ್ಲಿ
ಗ್ರಾಮ ಸಮಿತಿಗಳು ನ್ಯಾಯದಾನವನ್ನ ಮಾಡ್ತಾ ಇದ್ವು. ಹಾಗೂ ಮೆಗಾಸ್ತನೀಸ್, ಗ್ರೀಕ್ ಅಂಬಾಸಿಡರ್ ಮೆಗಾಸ್ತನೀಸ್ observed that punishments were very severe. ಮೆಗಾಸ್ತನೀಸನ ಪ್ರಕಾರ, ಅಕಾರ್ಡಿಂಗ್ ಟು ಮೆಗಾಸ್ತನೀಸ್, ಶಿಕ್ಷೆಗಳು ಕಠಿಣವಾಗಿದ್ವು. ತುಂಬಾ ಕಠಿಣವಾದಂತಹ ಶಿಕ್ಷೆಗಳನ್ನ ಕೊಡ್ತಾ ಇದ್ರು. ಎಂತೆಂತಹ ಶಿಕ್ಷೆಗಳಿದ್ವು ಅಂತ ಮೆಗಾಸ್ತನೀಸ್ ಹೇಳ್ತಾನೆ. ಕೈಕಾಲುಗಳನ್ನ ಕತ್ತರಿಸುವ, ತಲೆಯನ್ನ ಕತ್ತರಿಸುವಂತಹ ಶಿಕ್ಷೆ ಕೂಡ ಇತ್ತು. ಬಹಳ ವಿಶೇಷವಾದಂತಹ, ಅತ್ಯಂತ ಕಠಿಣವಾದಂತಹ ಶಿಕ್ಷೆಗಳನ್ನ ಗಮನಿಸ್ತೀವಿ. ಅಕಾರ್ಡಿಂಗ್ ಟು ಮೆಗಾಸ್ತನೀಸ್, ಪನಿಷ್ಮೆಂಟ್ಸ್ ವೇರ್ ವೆರಿ ಸಿವಿಯರ್, ವಿಚ್ ಇನ್ಕ್ಲೂಡೆಡ್ ಹೆಡ್ ಬಿಡಿಂಗ್, beheading and amputation of limbs. ಎರಡು ರೀತಿಯ ಶಿಕ್ಷೆಗಳನ್ನ ನಾವಿಲ್ಲಿ ಗಮನಿಸ್ತೀವಿ. beheading, ತಲೆಯನ್ನ ಕತ್ತರಿಸುವಂತಹ ಶಿಕ್ಷೆ, ಜೊತೆಯಲ್ಲಿ amputation of limbs, ಕೈಕಾಲುಗಳನ್ನ ಕತ್ತರಿಸುವಂತಹ ಶಿಕ್ಷೆಗಳಿದ್ವು ಅಂತ ಮೆಗಾಸ್ತನೀಸ್ ಅಭಿಪ್ರಾಯ ಪಡ್ತಾನೆ. ಇವನ್ನ ನ್ಯಾಯಾಂಗ ಆಡಳಿತದಲ್ಲಿ ನಾವು ಬರೀಬೇಕು. ರಾಜನೇ ಅಂತಿಮ ನ್ಯಾಯಾಧೀಶ, ಧರ್ಮಸ್ಥೇಯ ಮತ್ತು ಕಂಟಕ ಶೋಧನ ಎನ್ನುವಂತಹ ಎರಡು ನ್ಯಾಯಾಲಯಗಳಿದ್ದಾವೆ. ಗ್ರಾಮ ಸಮಿತಿಗಳು ಸ್ಥಳೀಯವಾಗಿ ನ್ಯಾಯದಾನ ಮಾಡ್ತಾ ಇದ್ವು. ಮೆಗಾಸ್ತನೀಸನ ಪ್ರಕಾರ ಶಿಕ್ಷೆಗಳು ಕಠಿಣವಾಗಿದ್ವು. ನಾವು ಮುಂದುವರೆದ್ರೆ ಕೇಂದ್ರಾಡಳಿತದಲ್ಲಿ ಮುಂದಿನ ಅಂಶಕ್ಕೆ ಬರ್ತೀವಿ. ಕಂದಾಯ ಆಡಳಿತ, ರೆವಿನ್ಯೂ ಅಡ್ಮಿನಿಸ್ಟ್ರೇಷನ್. ಕಂದಾಯ ಆಡಳಿತದಲ್ಲಿ ಭೂ ಕಂದಾಯ ಆಡಳಿತದ ಆದಾಯದ ಮುಖ್ಯ ಮೂಲವಾಗಿತ್ತು. Land revenue was the main source of the income. ಆದಾಯದ ಅತ್ಯಂತ ಪ್ರಮುಖ ಮೂಲವಾಗಿದ್ದು ಭೂ ಕಂದಾಯ. 1/6 ಒಂದು ಭಾಗವನ್ನ ಭೂ ಕಂದಾಯವಾಗಿ ಕೊಡಬೇಕಾಗಿತ್ತು. ತಮ್ಮ ಉತ್ಪನ್ನದ 1/6 ಭಾಗವನ್ನ 1/6 produce was fixed as the tax. ಉತ್ಪನ್ನದ 1/6 ಒಂದು ಭಾಗವನ್ನ ತಮ್ಮ ಕಂದಾಯವನ್ನಾಗಿ ಅಂದಿನ ಜನ ಕೊಡಬೇಕಾಗಿತ್ತು. ಕಂದಾಯ ಅತ್ಯಂತ ಹೆಚ್ಚಳವನ್ನ ನಾವು ಗಮನಿಸಲಿಲ್ಲ ಇಲ್ಲಿ. 1/6 ಒಂದು ಭಾಗ ಉತ್ಪನ್ನವನ್ನ 6 ಭಾಗ ಮಾಡಿದ್ರೆ, ಸರಿಯಾದ 6 ಭಾಗ ಮಾಡಿದ್ರೆ ಒಂದು ಭಾಗವನ್ನ ಕಂದಾಯವಾಗಿ ಕೊಡಬೇಕಾಗಿತ್ತು. 1/6 of the produce was fixed as the tax. ಈ ಕಂದಾಯವನ್ನ ಸ್ಥಳೀಯ ಅಧಿಕಾರಿಗಳು ಕಲೆಕ್ಟ್ ಮಾಡ್ತಾ ಇದ್ರು. ಜೊತೆಯಲ್ಲಿ ಕಂದಾಯವನ್ನ ಹಣದ ರೂಪದಲ್ಲಿ ಕೊಡಬಹುದಿತ್ತು ಅಥವಾ ವಸ್ತುವಿನ ರೂಪದಲ್ಲಿ ಕೂಡ ಕೊಡಬಹುದಿತ್ತು. ಟ್ಯಾಕ್ಸ್ ವೇರ್ ಕಲೆಕ್ಟೆಡ್ ಬೋತ್ ಇನ್ ಕ್ಯಾಶ್ ಆರ್ ಇನ್ ಕೈಂಡ್. ಎರಡೂ ರೀತಿಯಲ್ಲಿ ಅವುಗಳನ್ನ ಸಂಗ್ರಹ ಮಾಡುವುದಕ್ಕೆ ಅವಕಾಶ ಇತ್ತು. ಇವುಗಳ ಜೊತೆಯಲ್ಲಿ ಅನೇಕ ವೃತ್ತಿ ತೆರಿಗೆಗಳನ್ನ, ಮಾರಾಟ ತೆರಿಗೆಗಳನ್ನ, ಹಸುವಿನ ಮೇಲೆ ತೆರಿಗೆಗಳನ್ನ, ಮನೆಗಳ ಮೇಲೆ ತೆರಿಗೆಗಳನ್ನ, ಅರಣ್ಯೋತ್ಪನ್ನಗಳ ಮೇಲೆ ಕೂಡ ತೆರಿಗೆಯನ್ನ ವಿಧಿಸ್ತಾ ಇದ್ರು. ಭೂ ಕಂದಾಯದ ಜೊತೆಗೆ ವೃತ್ತಿ ತೆರಿಗೆ ಇದೆ, ಮನೆಯ ಮೇಲೆ ತೆರಿಗೆಗಳಿದಾವೆ, ಹಸುವಿನ ಮೇಲೆ ತೆರಿಗೆ ಇದೆ, ಅರಣ್ಯೋತ್ಪನ್ನಗಳ ಮೇಲೆ ಕೂಡ ತೆರಿಗೆ ಇದೆ, ಮಾರಾಟ ತೆರಿಗೆಯನ್ನ ಕೂಡ ನಾವು ನೋಡ್ತೀವಿ. The taxes were also levied on professions, houses, cattle, sales tax and forest products. ಹೀಗೆ ಹಲವಾರು ರೀತಿಯ ತೆರಿಗೆಗಳನ್ನ ಅವರು ವಿಧಿಸ್ತಾ ಇದ್ರು. ಆ ತೆರಿಗೆಗಳ ಮೂಲಕವಾಗಿ ಆಡಳಿತಕ್ಕೆ ಬೇಕಾದಂತಹ ಹಣವನ್ನ ಸಂಗ್ರಹಿಸ್ತಾ ಇದ್ರು. ಇದು ಅವರ ಕಂದಾಯದ ಆಡಳಿತ. ಭೂ ಕಂದಾಯ ಆದಾಯದ ಮುಖ್ಯ ಮೂಲ. 1/6 ಭಾಗ ಕಂದಾಯವನ್ನ ಕೊಡಬೇಕು. ಹಣದ ರೂಪದಲ್ಲಿ ಕೊಡಬಹುದು, ವಸ್ತುವಿನ ರೂಪದಲ್ಲಿ ಕೂಡ ಕಂದಾಯವನ್ನ ಕೊಡಬಹುದು. ಬೇರೆ ಬೇರೆ ತೆರಿಗೆಗಳಿದಾವೆ. 1-2-3 ಉದಾಹರಣೆಯನ್ನ ನಾವು ನೆನಪಿಟ್ಕೊಳ್ಬೇಕು. ವೃತ್ತಿ ತೆರಿಗೆ ಇದೆ, ಮನೆಯ ಮೇಲೆ ತೆರಿಗೆ ಇದೆ, ಜಾನುವಾರುಗಳ ಮೇಲೆ ಕೂಡ ತೆರಿಗೆಯನ್ನ ವಿಧಿಸಲಾಗಿತ್ತು. ಇವಿಷ್ಟು ಕೇಂದ್ರಾಡಳಿತದ ಪ್ರಮುಖ ಅಂಶಗಳು. ಕೇಂದ್ರಾಡಳಿತದಲ್ಲಿ ರಾಜ, ಮಂತ್ರಿ ಪರಿಷತ್ತು, ಆನಂತರ ಸಚಿವಾಲಯ, ಆ ನಂತರದಲ್ಲಿ ನ್ಯಾಯಾಂಗ ಆಡಳಿತ ಹಾಗೂ ಕಂದಾಯ ಆಡಳಿತ. ಇವಿಷ್ಟನ್ನ ನಾವು ನೋಡಿದ ಮೇಲೆ ಎರಡನೆಯ ಅಂಶಕ್ಕೆ ಬರ್ತೀವಿ. ಪ್ರೊವಿನ್ಸಸ್ ಅಡ್ಮಿನಿಸ್ಟ್ರೇಷನ್ ಆರ್ ಪ್ರೊವಿನ್ಸಿಯಲ್ ಗವರ್ನಮೆಂಟ್, ಪ್ರಾಂತೀಯ ಆಡಳಿತಕ್ಕೆ ಬರ್ತೀವಿ. ಮೌರ್ಯರು ತಮ್ಮ ಸಾಮ್ರಾಜ್ಯವನ್ನ ಆಡಳಿತದ ಅನುಕೂಲಕ್ಕಾಗಿ 5 ಪ್ರಾಂತ್ಯಗಳನ್ನಾಗಿ ವಿಂಗಡಿಸಿದ್ರು.
ಯಾವ್ಯಾವುದು ಆ 5 ಪ್ರಾಂತ್ಯಗಳು ಅಂತ ನೋಡೋದಾದ್ರೆ, ಆ ಪ್ರಾಂತ್ಯಗಳ ರಾಜಧಾನಿಯನ್ನ ನಮ್ಮ ಪುಸ್ತಕದಲ್ಲಿ ಉಲ್ಲೇಖಿಸಿದ್ದಾರೆ. ಆ 5 ಪ್ರಾಂತ್ಯಗಳು ಅನುಕ್ರಮವಾಗಿ ಈ ಕೆಳಗಿನ ರಾಜಧಾನಿಗಳನ್ನ ಹೊಂದಿದ್ವು ಅಂತ. ಮೊದಲನೇದಾಗಿ ನಾವು ನೋಡ್ತೀವಿ ತಕ್ಷಶಿಲೆ. ಬಹುಶಃ ಇದು ಉತ್ತರ ಪ್ರಾಂತ್ಯದ ರಾಜಧಾನಿ ಆಗಿತ್ತು, ತಕ್ಷಶಿಲೆ. ಆನಂತರ ಗಿರ್ನಾರ್. ಗಿರ್ನಾರ್ ಪೂರ್ವ ಪ್ರಾಂತ್ಯದಲ್ಲಿ ರಾಜಧಾನಿಯಾಗಿತ್ತು ಅಂತ ನೋಡ್ತೀವಿ. ಆನಂತರ ಸ್ವರ್ಣಗಿರಿಗೆ ಬರ್ತೀವಿ, ದಕ್ಷಿಣ ಪ್ರಾಂತ್ಯದ ರಾಜಧಾನಿಯಾಗಿತ್ತು. ಪೂರ್ವ ಪ್ರಾಂತ್ಯಕ್ಕೆ ಬಂದ್ರೆ ತೋಸಾಲಿ, ಕಳಿಂಗದ ಸಮೀಪವಿರುವಂತಹ ತೋಸಾಲಿ, ಅದು ಪೂರ್ವ ಪ್ರಾಂತ್ಯಕ್ಕೆ ರಾಜಧಾನಿಯಾಗಿತ್ತು. ಜೊತೆಗೆ ಮಧ್ಯ ಪ್ರಾಂತ್ಯ ಉಜ್ಜಯಿನಿ, ಅಥವಾ ಅದನ್ನು ಅವಂತಿ ಪ್ರಾಂತ್ಯ ಅಂತ ಕೂಡ ಕರೀತಾ ಇದ್ರು, ಉಜ್ಜಯಿನಿ ಅದರ ರಾಜಧಾನಿಯಾಗಿತ್ತು. ಹೀಗೆ ಮೌರ್ಯರು ತಮ್ಮ ಸಾಮ್ರಾಜ್ಯವನ್ನ ಅನೇಕ ಪ್ರಾಂತ್ಯಗಳನ್ನಾಗಿ ವಿಂಗಡಿಸಿದ್ರು. ಮೌರ್ಯನ್ ಎಂಪೈರ್ ವಾಸ್ ಡಿವೈಡೆಡ್ into 5 provinces with their capitals of Takshashila, Girnar, Suvarnagiri, Tosali and Ujjaini. ಹೀಗೆ 5 ಪ್ರಾಂತ್ಯಗಳ ರಾಜಧಾನಿಯನ್ನು ನಾವು ನೆನಪಿಟ್ಕೊಳ್ಳೋ ಪ್ರಯತ್ನ ಮಾಡಬೇಕು. ತಕ್ಷಶಿಲೆ, ಗಿರ್ನಾರ್, ಸ್ವರ್ಣಗಿರಿ, ತೋಸಾಲಿ ಹಾಗೂ ಉಜ್ಜಯಿನಿ ಎನ್ನುವ 5 ರಾಜಧಾನಿಗಳನ್ನ ಒಳಗೊಂಡಂತಹ 5 ಪ್ರಾಂತ್ಯಗಳನ್ನಾಗಿ ವಿಂಗಡಿಸಿಕೊಂಡಿದ್ರು ತಮ್ಮ ರಾಜ್ಯವನ್ನ ಮೌರ್ಯರು. ಮುಂದಿನ ಅಂಶಕ್ಕೆ ನಾವು ಬರ್ತೀವಿ. ಈ 5 ಪ್ರಾಂತ್ಯಗಳನ್ನ ಮತ್ತೆ ಜಿಲ್ಲೆಗಳನ್ನಾಗಿ ವಿಂಗಡಿಸಿದ್ರು ಹಾಗೂ ಪ್ರಾಂತ್ಯಗಳಿಗೆ ರಾಜ್ಯಪಾಲ ಮುಖ್ಯಸ್ಥನಾಗಿದ್ದ. ಗವರ್ನರ್ ವಾಸ್ ಇನ್ ಚಾರ್ಜ್ ಆಫ್ ಎವರಿ ಪ್ರೊವಿನ್ಸಸ್. ಗವರ್ನರ್ ಪ್ರತಿ ಪ್ರಾಂತ್ಯಕ್ಕೆ ಒಬ್ಬೊಬ್ಬ ಗವರ್ನರ್ ನನ್ನ ಮುಖ್ಯಸ್ಥನಾಗಿ ನೇಮಿಸಿದರು. ಅಂಡ್ ಹಿ ಬಿಲಾಂಗ್ಸ್ ಟು ದ ರಾಯಲ್ ಫ್ಯಾಮಿಲಿ ಆರ್ ಒನ್ ಆಫ್ ದ ರಿಲೇಟಿವ್ ಆರ್ ಒನ್ ಆಫ್ ದ ರಿಲೇಟಿವ್ ಆಫ್ ದ ಕಿಂಗ್. ಆ ರಾಜ್ಯಪಾಲ ಅತ್ಯುನ್ನತವಾದ ಮನೆತನಕ್ಕೆ ಸೇರಿರ್ತಿದ್ದ ಅಥವಾ ರಾಜನ ಒಬ್ಬ ಸಂಬಂಧಿಯಾಗಿರ್ತಿದ್ದ ಅಂತ ನೋಡ್ತೀವಿ. ಸೊ ಗವರ್ನರ್ ವಾಸ್ the head of the provinces. ಗವರ್ನರ್ ಪ್ರೊವಿನ್ಸಿನ ಪ್ರಾಂತ್ಯದ ಪ್ರಮುಖನಾಗಿದ್ದ ಅಂತ ನಾವು ನೋಡ್ತೀವಿ. ಆ ನಂತರ ಈ ಪ್ರಾಂತ್ಯಗಳನ್ನ ಮತ್ತೆ ಜಿಲ್ಲೆಗಳನ್ನಾಗಿ ವಿಂಗಡಿಸಲಾಗಿತ್ತು. ಫರ್ದರ್ these provinces were divided into many districts and which was headed by ಸ್ಥಾನಿಕ. ಪ್ರಾಂತ್ಯಗಳನ್ನ ಅನೇಕ ಜಿಲ್ಲೆಗಳನ್ನಾಗಿ ವಿಂಗಡಿಸಿದ್ರು ಹಾಗೂ ಆ ಜಿಲ್ಲೆಗಳಿಗೆ ಮುಖ್ಯಸ್ಥನಾಗಿ ಸ್ಥಾನಿಕ ಎನ್ನುವಂತಹ ಅಧಿಕಾರಿ ಇದ್ದ. ರಾಜ್ಯಕ್ಕೆ ರಾಜ, ಪ್ರಾಂತ್ಯಕ್ಕೆ ರಾಜ್ಯಪಾಲ ಅಥವಾ ಗವರ್ನರ್ ಹಾಗೂ ಜಿಲ್ಲೆಗಳಿಗೆ ಮುಖ್ಯಸ್ಥನಾಗಿದ್ದವನು ಸ್ಥಾನಿಕ. ಆ ನಂತರದಲ್ಲಿ ಗ್ರಾಮಿಕ ಅನ್ನುವ ಮತ್ತೊಬ್ಬ ಅಧಿಕಾರಿ ಇದ್ದ. ಅವನು ಗ್ರಾಮದ ಮುಖ್ಯಸ್ಥನಾಗಿದ್ದ, ಹಳ್ಳಿಯ ಮುಖ್ಯಸ್ಥನಾಗಿದ್ದ. ಹೆಡ್ ಆಫ್ ದ ವಿಲೇಜ್ ವಾಸ್ ಕಾಲ್ಡ್ ಗ್ರಾಮಿಕ. ಜೊತೆಗೆ 10 ಹಳ್ಳಿಗಳಿದ್ವು. ಆ 10 ಹಳ್ಳಿಗಳಿಗೆ ಕೂಡ ಒಬ್ಬ ಮುಖ್ಯಸ್ಥ ಇದ್ದ, ಅವನನ್ನ ಗೋಪ ಅಂತ ಕರೆದಿದ್ರು. ದ ಆಫೀಸರ್ ಇನ್ ಚಾರ್ಜ್ ಆಫ್ 10 ವಿಲೇಜಸ್ ವಾಸ್ ಕಾಲ್ಡ್ ಗೋಪ. ಹೀಗೆ ಪ್ರಾಂತೀಯ ಆಡಳಿತವನ್ನ ಗಮನಿಸಿ ನಮ್ಗೆ ಇವತ್ತಿನ ಪರಿಕಲ್ಪನೆ ನೆನಪಾಗುತ್ತೆ. ಇಡೀ ದೇಶವನ್ನ ಅನೇಕ ರಾಜ್ಯಗಳನ್ನಾಗಿ ವಿಂಗಡಿಸಿಕೊಂಡಿದೀವಿ, ಜಿಲ್ಲೆಗಳನ್ನಾಗಿ ವಿಂಗಡಿಸಿಕೊಂಡಿದೀವಿ, ತಾಲೂಕುಗಳನ್ನಾಗಿ ವಿಂಗಡಿಸಿಕೊಂಡಿದೀವಿ. ಆ ವಿಂಗಡಣೆಯ ಮೊದಲ ರೂಪವನ್ನು ನಾವಿಲ್ಲಿ ನೋಡ್ತೀವಿ. ಇಡೀ ಪ್ರಾಂತ್ಯವನ್ನ, ಇಡೀ ಸಾಮ್ರಾಜ್ಯವನ್ನ 5 ಪ್ರಾಂತ್ಯಗಳಾಗಿ ವಿಂಗಡಿಸಿದ್ದಾರೆ. ಪ್ರಾಂತ್ಯಗಳನ್ನ ಮತ್ತೆ ಜಿಲ್ಲೆಗಳಾಗಿ ವಿಂಗಡಿಸಿದ್ದಾರೆ. ಆನಂತರ 10 ಹಳ್ಳಿಗಳಿದ್ದಾವೆ, ಹಳ್ಳಿ ಇದೆ, ಪ್ರತಿಯೊಂದಕ್ಕೂ ಮುಖ್ಯಸ್ಥರಿದ್ದಾರೆ. ರಾಜ್ಯಕ್ಕೆ ರಾಜನಾದರೆ ಪ್ರಾಂತ್ಯಗಳಿಗೆ ರಾಜ್ಯಪಾಲನಿದ್ದಾರೆ, ಜಿಲ್ಲೆಗಳಿಗೆ ಮುಖ್ಯಸ್ಥನಾಗಿ ಸ್ಥಾನಿಕ ಇದ್ದಾನೆ, 10 ಹಳ್ಳಿಗಳ ಮುಖ್ಯಸ್ಥನಾಗಿ ಗೋಪ ಇದ್ದಾನೆ ಹಾಗೂ ಹಳ್ಳಿಯ ಮುಖ್ಯಸ್ಥನಾಗಿ ಗ್ರಾಮಿಕ ಇದ್ದಾನೆ ಅಂತ ನೋಡ್ತೀವಿ. ಹಾಗೂ ಅಶೋಕ ಧರ್ಮ ಮಹಾಮಾತ್ರರನ್ನು, ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಅಶೋಕ ಏನೆಲ್ಲ ಕಾರ್ಯಕ್ರಮಗಳನ್ನ ಕೈಗೊಂಡಿದ್ದ ಅಂತ ನೋಡಿದ್ವಿ. ಆತ ಧರ್ಮ ಮಹಾಮಾತ್ರರನ್ನ ಕೇಂದ್ರದಲ್ಲಿಯೂ ರಾಜ್ಯದಲ್ಲಿಯೂ ನೇಮಿಸಿದ್ದ ಅನ್ನೋದನ್ನ ನಾವು ತುಂಬಾ ಮಹತ್ವದ ಅಂಶವಾಗಿ ನೆನಪಿಟ್ಟುಕೊಳ್ಳಬೇಕು. ಅಶೋಕ ಅಪಾಯಿಂಟೆಡ್ ಧರ್ಮ ಮಹಾಮಾತ್ರಾಸ್ both at the center and in the provinces.
ಎರಡೂ ಕಡೆ ನೇಮಿಸಿದ್ದ. ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಅಶೋಕ ಧರ್ಮ ಮಹಾಮಾತ್ರರನ್ನ ಎಲ್ಲೆಲ್ಲಿ ನೇಮಿಸಿದ್ದ? ಕೇವಲ ಕೇಂದ್ರಕ್ಕೆ ಮಾತ್ರ ನೇಮಿಸಿದ್ದ, ಕೇವಲ ರಾಜ್ಯಕ್ಕೆ ಮಾತ್ರ ನೇಮಿಸಿದ್ದ, ಕೇಂದ್ರ ಮತ್ತು ರಾಜ್ಯಗಳಿಗೆ ಎರಡಕ್ಕೂ ನೇಮಿಸಿದ್ದ? ಸರಿಯಾದ ಉತ್ತರ ಯಾವುದು? ಕೇಂದ್ರ ಮತ್ತು ರಾಜ್ಯಗಳಿಗೆ ಎರಡಕ್ಕೂ ಧರ್ಮ ಮಹಾಮಾತ್ರರನ್ನ ಅಶೋಕ ನೇಮಿಸಿದ್ದ ಅಂತ. ಹೀಗೆ ಪ್ರಾಂತೀಯ ಸರ್ಕಾರದ ಅಂಶಗಳನ್ನ ನಾವು ಎರಡನೆಯ ಅಂಶವಾಗಿ ಕೇಂದ್ರ ಸರ್ಕಾರದ ನಂತರ ನಾವು ನೋಡ್ತೀವಿ. ಮುಂದಿನ ಅಂಶಕ್ಕೆ ನಾವು ಬರೋಣ. ಸಿಟಿ ಅಡ್ಮಿನಿಸ್ಟ್ರೇಷನ್ ಅಥವಾ ನಗರಾಡಳಿತ. ಹೇಗಿತ್ತು ಇವರ ನಗರಾಡಳಿತ ಅನ್ನೋದಕ್ಕೆ ಮೆಗಾಸ್ತನೀಸ್ ಮಾಹಿತಿಯನ್ನ ಕೊಡ್ತಾನೆ. ಪಾಟಲಿಪುತ್ರದ ಆಡಳಿತವನ್ನ ಆತ ವಿವರಿಸ್ತಾನೆ. Greek ambassador Megasthenes gives us lot of information about the administration of ಪಾಟಲಿಪುತ್ರ. ಪಾಟಲಿಪುತ್ರದ ಆಡಳಿತದ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡ್ತಾನೆ. 5 ಜನ ಇರುವಂತಹ 6 ಮಂಡಳಿಗಳಿದ್ವು. 5 ಸದಸ್ಯರ 6 ಮಂಡಳಿಗಳು ಪಾಟಲಿಪುತ್ರದ ಆಡಳಿತವನ್ನ ನೋಡ್ಕೊಳ್ತಾ ಇದ್ವು. ಹಾಗೂ ಆ ಮಂಡಳಿಗಳು ಇಡೀ ನಗರದ ಪ್ರಮುಖವಾದಂತಹ ಅಗತ್ಯಗಳನ್ನ ಒದಗಿಸಿಕೊಡ್ತಾ ಇದ್ವು. ಅವು ನಗರದ ರಸ್ತೆಗಳನ್ನ, ಮಾರುಕಟ್ಟೆಯನ್ನ, ದೇವಾಲಯಗಳನ್ನ, ಶಾಲೆ, ನೀರಿನ ಸರಬರಾಜು, ಹೀಗೆ ಮೂಲಭೂತವಾದಂತಹ ಎಲ್ಲ ಅವಶ್ಯಕತೆಗಳನ್ನ ಆ ನಗರಕ್ಕೆ ಸಂಬಂಧಪಟ್ಟಂತೆ ನಡೆಸ್ಕೊಂಡು ಹೋಗ್ತಾ ಇದ್ವು. 5 ಸದಸ್ಯರ 6 ಮಂಡಳಿಗಳಿದ್ವು ಅಂತ ಹೇಳ್ತಾನೆ ಮೆಗಾಸ್ತನೀಸ್. ಅವು ಏನನ್ನ ನೋಡ್ಕೊಳ್ತಾ ಇದ್ವು ನೆನಪಲ್ಲಿ ಇಟ್ಕೊಂಡಿರಿ? They look after roads, markets, hospitals, temples, schools and water supply, etc. ಹೀಗೆ ಪ್ರಮುಖವಾದಂತಹ ಅಂಶಗಳನ್ನು ನಾವು ನೋಡ್ತೀವಿ. ಇಡೀ ನಗರಕ್ಕೆ ಬೇಕಾದಂತಹ ಪ್ರಮುಖ ಅಂಶಗಳು. They looked after roads, markets, hospitals, schools, water supply of the city. ಇಡೀ ನಗರದ ಮೂಲಭೂತವಾದಂತಹ ಎಲ್ಲ ಅವಶ್ಯಕತೆಗಳನ್ನ ಆ ಸಮಿತಿಗಳು, ಮಂಡಳಿಗಳು ನೋಡ್ಕೊಳ್ತಾ ಇದ್ವು. ಇವತ್ತೇನು ನಾವು ಪ್ರತಿ ನಗರಗಳಿಗೆ ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆಯನ್ನ ನೋಡ್ತೀವಲ್ಲ, ಅದರ ಮೂಲ ರೂಪವನ್ನ ನಾವು ಮೌರ್ಯರಲ್ಲಿ ಗಮನಿಸ್ತಾ ಇದ್ದೀವಿ. ನಗರಾಡಳಿತದ ನಂತರ ನಾವು ಮುಂದಿನ ಅಂಶಕ್ಕೆ ಬರ್ತೀವಿ. ಮುಂದಿನ ಅಂಶದಲ್ಲಿ ಸೈನ್ಯಾಡಳಿತ ಹಾಗೂ ಇವರ ಆಡಳಿತದ ಕೊನೆಯ ಭಾಗ, ಮಿಲಿಟರಿ ಅಡ್ಮಿನಿಸ್ಟ್ರೇಷನ್. ಚಂದ್ರಗುಪ್ತ ಮೌರ್ಯನ ಸೈನ್ಯಕ್ಕೆ ಬಂದ್ರೆ ಬಹಳ ಬಲಿಷ್ಠವಾದ, ದಕ್ಷವಾದಂತಹ ಸೈನ್ಯವನ್ನ ಚಂದ್ರಗುಪ್ತ ಹೊಂದಿದ್ದ. ಇನ್ ದ ಮಿಲಿಟರಿ ಅಡ್ಮಿನಿಸ್ಟ್ರೇಷನ್ ಆಫ್ ಚಂದ್ರಗುಪ್ತ ಮೌರ್ಯ ವಾಸ್ ವೆರಿ ಎಫಿಷಿಯಂಟ್ ಅಂಡ್ ವೆಲ್ ಆರ್ಗನೈಸ್ಡ್. ಚಂದ್ರಗುಪ್ತ ಮೌರ್ಯನ ಸೈನ್ಯಾಡಳಿತ ಅತ್ಯಂತ ದಕ್ಷವಾಗಿತ್ತು ಹಾಗೂ ತುಂಬಾ ಚೆನ್ನಾಗಿ ಯೋಜನಾಬದ್ಧವಾಗಿ, ಯೋಜಿತವಾಗಿ, ಸುವ್ಯವಸ್ಥಿತವಾಗಿ ಆತ ಸೈನ್ಯವನ್ನ ಕಟ್ಟಿದ್ದ. ಅದಕ್ಕೆ ಅವನು ನಂದರನ್ನ ಗೆಲ್ಲುವುದಕ್ಕಾಯ್ತು, ಸೆಲ್ಯೂಕಸ್ನನ್ನ ಸೋಲಿಸುವುದಕ್ಕಾಯ್ತು ಅಂತ ನೋಡ್ತೀವಿ. ಚಂದ್ರಗುಪ್ತ ಮೌರ್ಯನ ಸೈನ್ಯದಲ್ಲಿ ಸುಮಾರು 6 ಲಕ್ಷ ಕಾಲ್ದಳ ಇತ್ತಂತೆ. ನಾವು ನೋಡ್ತಾ ಇದೀವಿ, ವೆರಿ ಎಫಿಷಿಯಂಟ್ ಅಂಡ್ ವೆಲ್ ಆರ್ಗನೈಸ್ಡ್. ಚಂದ್ರಗುಪ್ತನ ಸೈನ್ಯ ಹೇಗಿತ್ತು ಅನ್ನೋದನ್ನ ಹೇಳುವಾಗ 6 ಲಕ್ಷ, ಚಂದ್ರಗುಪ್ತ ಮೌರ್ಯನ ಸೈನ್ಯದಲ್ಲಿ 6 ಲಕ್ಷ ಕಾಲ್ದಳ. 6 ಲಕ್ಷದ ಕಾಲ್ದಳದ ನಂತರ 30,000 ಅಶ್ವದಳ ಹಾಗೂ 9,000 ಆನೆಗಳನ್ನ ಕೂಡಿದಂತಹ ಸುಸಜ್ಜಿತವಾದಂತಹ ಸೈನ್ಯವನ್ನ ಹೊಂದಿದ್ದ ಚಂದ್ರಗುಪ್ತ ಮೌರ್ಯ. The army of Chandragupta Maurya consisted 6 lakh infantry, 30,000 cavalry and 9,000 elephants. ಹೀಗೆ ಬಹಳ ಸುಸಜ್ಜಿತವಾದಂತಹ ಸೈನ್ಯವನ್ನು ಹೊಂದಿದ್ದವನು ಚಂದ್ರಗುಪ್ತ ಮೌರ್ಯ. ಆನಂತರ ಇವರ ಮಿಲಿಟರಿ ಆಡಳಿತದ ಇಲಾಖೆಗಳನ್ನ 6 ಮಂಡಳಿಗಳನ್ನಾಗಿ ವಿಂಗಡಿಸಿಕೊಂಡಿದ್ರು. The war office was administered by 6 boards. Each board consists 5 members. 6 ಮಂಡಳಿಗಳು ಇಡೀ ಯುದ್ಧ ಇಲಾಖೆಯ ವಿಷಯಗಳನ್ನ ನೋಡ್ಕೊಳ್ತಾ ಇದ್ವು ಹಾಗೂ ಪ್ರತಿ ಮಂಡಳಿಯಲ್ಲಿ 5 ಜನ ಸದಸ್ಯರಿದ್ರು. ಹಾಗಾದ್ರೆ ಯಾವ್ಯಾವುದು ಆ 6 ಮಂಡಳಿಗಳು? ಮೊದಲನೇದಕ್ಕೆ ಬಂದ್ರೆ ನೌಕಾದಳ, ಎರಡನೇದು ಸಾರಿಗೆ, ಮೂರನೇದು ಅಶ್ವದಳ, ನಾಲ್ಕನೇದು ನಾವಿಲ್ಲೊಂಚೂರು ಆಚೆ ಈಚೆ ನೋಡ್ತಾ ಇದೀವಿ, ಮೂರನೇದಾಗಿ ಇಲ್ಲಿ ಕಾಲ್ದಳವನ್ನ ಗಮನಿಸ್ತಾ ಇದೀವಿ,
ಆ ನಂತರ ಅಶ್ವದಳ, ಅಶ್ವದಳದ ನಂತರದಲ್ಲಿ ರಥದಳ ಹಾಗೂ ಕೊನೆಯಲ್ಲಿ ಗಜದಳ. ಹೀಗೆ 6 ಮಂಡಳಿಗಳಿದ್ವು. ನೇವಿ, ಟ್ರಾನ್ಸ್ಪೋರ್ಟ್, ಇನ್ಫ್ಯಾಂಟ್ರಿ, ಕ್ಯಾವಲ್ರಿ, ಚಾರಿಯಟ್ ಅಂಡ್ ಎಲಿಫೆಂಟ್ ಫೋರ್ಸ್. ಹೀಗೆ 6 ಮಂಡಳಿಗಳನ್ನ ಹೊಂದಿದ್ದಂತಹ ಸುಸಜ್ಜಿತವಾದಂತಹ ಸೈನ್ಯವನ್ನ ಚಂದ್ರಗುಪ್ತ ಮೌರ್ಯನ ಸೈನ್ಯ ಹಾಗೂ ಮೌರ್ಯರ ಸೈನ್ಯ ಹೊಂದಿತ್ತು. ಹೀಗೆ ನಾವು ಮೌರ್ಯರ ಆಡಳಿತವನ್ನ ಈ 5 ಅಂಶಗಳಲ್ಲಿ ಹೇಳ್ತೀವಿ. ಕೊನೆಯದಾಗಿ ನಾವು ಹೇಳೋದಿಷ್ಟೇ, ಮೌರ್ಯರ ಆಡಳಿತ ಒಂದು ಮಾದರಿ ಆಡಳಿತವಾಗಿ, ಏಕರೂಪ ಆಡಳಿತವಾಗಿ ಅನೇಕ ವರ್ಷಗಳ ಕಾಲ ಮುಂದಿನ ರಾಜರಿಗೆ ತಳಹದಿಯಾಗಿತ್ತು. ಇದು ಬಹಳ ಮಹತ್ವದ್ದು ಹಾಗೂ ಕೌಟಿಲ್ಯನ ಅರ್ಥಶಾಸ್ತ್ರ ಇವರ ಆಡಳಿತಕ್ಕೆ ತಳಪಾಯವನ್ನು ಒದಗಿಸಿತ್ತು. ಮೌರ್ಯರ ಆಡಳಿತವನ್ನ ನಾವು ಕೇಂದ್ರಾಡಳಿತ ಅನ್ನುವಲ್ಲಿ ರಾಜ, ಮಂತ್ರಿ ಪರಿಷತ್ತು, ಸಚಿವಾಲಯ, ಕಂದಾಯ ಆಡಳಿತ, ಜೊತೆಯಲ್ಲಿ ನ್ಯಾಯಾಂಗ ಆಡಳಿತ ಇವುಗಳನ್ನ ಬರೀಬೇಕು. ಪ್ರಾಂತೀಯ ಆಡಳಿತವನ್ನ 2ನೇ ಅಂಶವಾಗಿ ಬರಿತೀವಿ. ಆ ನಂತರ ನಗರಾಡಳಿತಕ್ಕೆ ಬರ್ತೀವಿ, ಜೊತೆಯಲ್ಲಿ ಸೈನ್ಯಾಡಳಿತವನ್ನ ಬರಿತೀವಿ. ಹೀಗೆ ಮೌರ್ಯರ ಸುಸಜ್ಜಿತವಾದಂತಹ ಆಡಳಿತವನ್ನ ನಾವು ಅಭ್ಯಾಸ ಮಾಡ್ತೀವಿ. ಪರೀಕ್ಷೆಯಲ್ಲಿ 5 ಅಂಕದ ಒಂದು ಪ್ರಶ್ನೆಯಾಗಿ ಇದನ್ನ ಕೇಳಬಹುದು. ನಾವು 2ನೆಯ ಕೊಡುಗೆಗೆ ಬರೋಣ. ಕೊಡುಗೆ ನಂಬರ್ 2ರಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪದ ಕೊಡುಗೆಗಳಿಗೆ ಬರ್ತೀವಿ. ಮೌರ್ಯರು ಅನೇಕ ವಿಧವಾದಂತಹ ಸ್ಮಾರಕಗಳನ್ನ ತಮ್ಮ ಸಾಮ್ರಾಜ್ಯದ ಬೇರೆ ಬೇರೆ ಪ್ರದೇಶಗಳಲ್ಲಿ ನಿರ್ಮಾಣವನ್ನ ಮಾಡಿದ್ರು. ಆರ್ಟ್ ಅಂಡ್ ಆರ್ಕಿಟೆಕ್ಚರ್. ಮೌರ್ಯನ್ಸ್ built various art and architectures like palaces, stupas and monuments. ವೈವಿಧ್ಯಮಯವಾದಂತಹ ಅನೇಕ ಸ್ಮಾರಕಗಳನ್ನು ಅವರು ನಿರ್ಮಿಸಿದ್ದಾರೆ ಹಾಗೂ ಮರ ಮತ್ತು ಇಟ್ಟಿಗೆಯನ್ನು ಅದಕ್ಕೋಸ್ಕರ ಬಳಸಿಕೊಂಡಿದ್ದಾರೆ ಆರಂಭದಲ್ಲಿ. ಆದರೆ ಅಶೋಕನ ಕಾಲದಲ್ಲಿ ಈ ಮರ ಮತ್ತು ಇಟ್ಟಿಗೆಯ ಬದಲಿಗೆ ಕಲ್ಲನ್ನ ಬಳಸೋದಕ್ಕೆ ಶುರು ಮಾಡಿದ್ರು. Stones were used instead of woods and bricks at the time of Ashoka. ಅಶೋಕನ ಕಾಲದಲ್ಲಿ ಕಲ್ಲಿನ ಬಳಕೆ ಶುರುವಾಯಿತು. ಅನೇಕ ಸ್ಮಾರಕಗಳನ್ನು ನಿರ್ಮಿಸ್ತಾರೆ. ಆದ್ರೆ ನಾವು ಫಸ್ಟ್ ಒಂದೊಂದಾಗಿ ನೋಡ್ತಾ ಬಂದ್ರೆ ಸ್ತೂಪಗಳು. ಸ್ತೂಪಗಳು ಅಂತಂದ್ರೆ ಬುದ್ಧನ ಗೌರವಾರ್ಥ ನಿರ್ಮಾಣ ಮಾಡಿದಂತಹ ಕಲ್ಲು ಅಥವಾ ಇಟ್ಟಿಗೆಗಳಿಂದ ನಿರ್ಮಾಣ ಮಾಡಿದಂತಹ ಗುಮ್ಮಟಾಕೃತಿಯ ರಚನೆಗಳು, ಅವುಗಳನ್ನ ಸ್ತೂಪ ಅಂತ ಕರಿತೀವಿ. ಬುದ್ಧನ ಯಾವುದಾದ್ರೂ ಒಂದು ಅವಶೇಷಗಳ ಮೇಲೆ ಅವರ ಗೌರವಾರ್ಥ ಇದನ್ನ ಕಟ್ತಾ ಇದ್ರು. ಇವರು ಅನೇಕ ಸ್ತೂಪಗಳನ್ನ ಕಟ್ಟಿದ್ದಾರೆ. ಸೊ ಅಲ್ಲಿಗೆ ಬುದ್ಧನ ಗೌರವಾರ್ಥ, ಅವನ ಅವಶೇಷಗಳ ಮೇಲೆ ಇಟ್ಟಿಗೆ ಅಥವಾ ಕಲ್ಲಿನಿಂದ ನಿರ್ಮಿಸಿದ ಗುಮ್ಮಟಾಕೃತಿಯ ರಚನೆಗಳಿಗೆ ನಾವು ಸ್ತೂಪ ಅಂತ ಕರಿತೀವಿ. The stupas were dome-like mounds of brick or stone built in honor of Buddha or over the relics of Buddha. ಬುದ್ಧನ ಗೌರವಾರ್ಥ ನಿರ್ಮಿಸಿದ ಕಲ್ಲಿನಿಂದ ಅಥವಾ ಇಟ್ಟಿಗೆಯಿಂದ ಕಟ್ಟಿದಂತಹ ಗುಮ್ಮಟಾಕೃತಿಯ ರಚನೆಗಳಿಗೆ ನಾವು ಸ್ತೂಪ ಅಂತ ಕರಿತೀವಿ. ಅಶೋಕ ಸುಮಾರು 84,000 ಸ್ತೂಪಗಳನ್ನ ಕಟ್ಟಿದ ಅಂತ ಒಂದು ಐತಿಹ್ಯ ಇದೆ. ಆದ್ರೆ ಆ 84,000 ಸ್ತೂಪಗಳಲ್ಲಿ ಈಗ ಉಳಿದಿರೋದು ಒಂದೇ ಒಂದು ಸ್ತೂಪ, ಅದುವೇ ಸಾಂಚಿಯ ಸ್ತೂಪ. ಆ ಸಾಂಚಿಯ ಸ್ತೂಪ ಮಾತ್ರ ಉಳ್ಕೊಂಡಿದೆ ಮಧ್ಯಪ್ರದೇಶದಲ್ಲಿ. ಇಟ್ ಈಸ್ ದ ಬಿಗ್ಗೆಸ್ಟ್ ಸ್ತೂಪ. ಇದು ನಮ್ಮ ದೇಶದಲ್ಲಿರುವಂತಹ ಅತ್ಯಂತ ದೊಡ್ಡ ಸ್ತೂಪ ಅಂತ ನೋಡ್ತೀವಿ. ಹೀಗೆ ಮೌರ್ಯರು ಅನೇಕ ವಾಸ್ತುಶಿಲ್ಪದ ಸ್ಮಾರಕಗಳನ್ನು ನಿರ್ಮಿಸಿದ್ದಾರೆ. ಅವುಗಳಲ್ಲಿ ದೇವಾಲಯಗಳಿದ್ದಾವೆ, ಅರಮನೆಗಳಿದ್ದಾವೆ, ಗುಹಾಲಯಗಳಿದ್ದಾವೆ, ಸ್ತೂಪಗಳಿದ್ದಾವೆ ಹಾಗೂ ಶಿಲಾಸ್ತಂಭಗಳು ಕೂಡ ಇದ್ದಾವೆ. ಸ್ತೂಪಗಳು ಅನ್ನೋದ ಮೊದಲನೇ ಅಂಶ ನೋಡ್ತಾ ಇದ್ದೀವಿ. ಬುದ್ಧನ ಗೌರವಾರ್ಥ ನಿರ್ಮಿಸಿದಂತಹ ಗುಮ್ಮಟಾಕೃತಿ ರಚನೆಗಳು ಸಾಮಾನ್ಯವಾಗಿ ಬುದ್ಧನ ಅವಶೇಷಗಳ ಮೇಲೆ ಇದನ್ನ ಅವನ ಗೌರವಾರ್ಥ ಕಟ್ಟಿರ್ತಾರೆ. ಅಶೋಕನಿಂದ ಸುಮಾರು 84,000 ಸ್ತೂಪಗಳು ನಿರ್ಮಾಣ ಆಗಿದ್ವು. ಅಶೋಕ built about 84,000 stupas all over his kingdom. ಆದರೆ ಅವುಗಳಲ್ಲಿ ಉಳಿದಿರೋದು ಒಂದೇ ಒಂದು ಸ್ತೂಪ, ಅದು ಸಾಂಚಿ ಸ್ತೂಪ. ಹಾಗೂ ಅದು ಸ್ತೂಪಗಳಲ್ಲೆಲ್ಲ ಅತ್ಯಂತ ದೊಡ್ಡದಾಗಿದ್ದು ನಮ್ಮ ದೇಶದಲ್ಲಿರುವ ಪ್ರಮುಖ ಸ್ತೂಪ ಅಂತ ಅನ್ಸ್ಕೊಂಡಿದೆ. ನಾವಿಲ್ಲಿ ಸಾಂಚಿ ಸ್ತೂಪವನ್ನ ಗಮನಿಸ್ತಾ ಇದ್ದೀವಿ. ಅಶೋಕ ಕಟ್ಟಿದಂತಹ ಬಹಳ ಪ್ರಮುಖವಾದಂತಹ ಸ್ತೂಪಗಳಲ್ಲಿ ಒಂದು.
ಆನಂತರ ನಾವು ಎರಡನೇ ಅಂಶಕ್ಕೆ ಬರ್ತೀವಿ, ಅರಮನೆಗಳು, ಪ್ಯಾಲೇಸಸ್. ಪ್ಯಾಲೇಸ್ ಅಂತ ಬಂದ ಕೂಡಲೇ ಚಂದ್ರಗುಪ್ತ ಮೌರ್ಯನ ಅರಮನೆ ತುಂಬಾ ಪ್ರಸಿದ್ಧವಾಗಿತ್ತು. ದ ಪ್ಯಾಲೇಸ್ ಆಫ್ ಚಂದ್ರಗುಪ್ತ ಮೌರ್ಯ ವಾಸ್ ವೆರಿ ಫೇಮಸ್. ತುಂಬಾನೇ ಪ್ರಸಿದ್ಧವಾಗಿತ್ತು. ಯಾಕೆ ಅಂದ್ರೆ ನಮ್ಮ ದೇಶಕ್ಕೆ ಬಂದಂತಹ ಒಬ್ಬ ಚೀನಿ ಪ್ರವಾಸಿಗ, ನಾವು ನೋಡಿದ್ವಿ ಫಸ್ಟ್ ಪಾಠದಲ್ಲಿ ನೋಡಿದ್ವಿ, 3 ಜನ ಚೀನಿ ಪ್ರವಾಸಿಗರು ಬರ್ತಾರೆ, ಪಾಹಿಯಾನ್, ಹುಯೆನ್ಸಾಂಗ್, ಇತ್ಸಿಂಗ್. ಅವರಲ್ಲಿ ಪಾಹಿಯಾನ್ ಬಂದವನು ಈ ಅರಮನೆಯನ್ನ ನೋಡಿ ಅದನ್ನ ಮನಸಾರೆ ಹೊಗಳ್ತಾನೆ. ಅದರ ಅಡಿಪಾಯವನ್ನ ಆತ ಹೊಗಳ್ತಾನೆ. ಇದೊಂದು ದೈವ ನಿರ್ಮಾಣ, ಮನುಷ್ಯ ಕಟ್ಟಿದ್ದಲ್ಲ, ಇದು ದೈವ ನಿರ್ಮಾಣ ಅಂತ ಹೊಗಳ್ತಾನೆ. ಹೀಗೆ ಚಂದ್ರಗುಪ್ತನ ಅರಮನೆ ಬಹಳ ಪ್ರಸಿದ್ಧವಾಗಿತ್ತು. ಪಾಹಿಯಾನ್, a Chinese pilgrim, came to India and gives us vivid descriptions of the foundation of the palace. ಇಡೀ ಅರಮನೆಯ ಅಡಿಪಾಯವನ್ನ ಆತ ಮನೋಜ್ಞವಾಗಿ ಚಿತ್ರಿಸ್ತಾನೆ ಹಾಗೂ ಆತ ಉದ್ಗರಿಸ್ತಾನೆ. He exclaimed that it was created by God. ದೈವ ನಿರ್ಮಾಣ ಅನ್ನೋದಾಗಿ ಆತ ಉದ್ಗರಿಸ್ತಾನೆ. ಹೀಗೆ ಕಲೆ ಮತ್ತು ವಾಸ್ತುಶಿಲ್ಪದ ಕೊಡುಗೆಗಳಲ್ಲಿ ಮೊದಲು ನಾವು ಸ್ತೂಪಗಳ ಬಗ್ಗೆ ಬರೀಬೇಕು, ಆಮೇಲೆ ಅರಮನೆಗಳ ಬಗ್ಗೆ ಬರೀಬೇಕು. ಅದರಲ್ಲಿಯೂ ಚಂದ್ರಗುಪ್ತ ಮೌರ್ಯನ ಅರಮನೆ ತುಂಬಾ ಪ್ರಸಿದ್ಧವಾಗಿತ್ತು. ಪಾಹಿಯಾನದನ್ನ ದೈವದತ್ತವಾಗಿದ್ದು ದೈವ ನಿರ್ಮಾಣ ಅಂತ ಹೊಗಳುತ್ತಾನೆ. ಅದರ ಅಡಿಪಾಯವನ್ನ ಆತ ಮನೋಜ್ಞವಾಗಿ ವರ್ಣಿಸ್ತಾನೆ. ಮೂರನೇ ಅಂಶಕ್ಕೆ ಬಂದ್ರೆ ಕೇವ್ಸ್. ನಾವಿಲ್ಲಿ ಪಾಹಿಯಾನನ ಒಂದು ಚಿತ್ರವನ್ನ ಕೂಡ ಗಮನಿಸ್ತಾ ಇದೀವಿ. ಪಾಯಿಂಟ್ ನಂಬರ್ 3ಗೆ ಬಂದ್ರೆ ಕೇವ್ಸ್ ಅಥವಾ ಗುಹಾಲಯಗಳು. ಗುಹಾಲಯಗಳನ್ನ ಕೂಡ ಮೌರ್ಯರು ಕಟ್ಟಿಸ್ತಾರೆ. ವಿಶೇಷವಾಗಿ ಈ ಪಾಯಿಂಟ್ಸ್ ಅಲ್ಲಿ ಒಂದಿಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಹಾಯಕವಾಗುವ ಅಂಶ ಇದೆ. ಅಶೋಕ ಅಂಡ್ ಹಿಸ್ ಗ್ರ್ಯಾಂಡ್ ಸನ್ ದಶರಥ, ಅಶೋಕ ಹಾಗೂ ಅವನ ಮೊಮ್ಮಗ ಬೌದ್ಧ ಸನ್ಯಾಸಿಗಳ ಧ್ಯಾನಕ್ಕಾಗಿ, ವಿಶೇಷವಾಗಿ ಆಜೀವಕ ಸನ್ಯಾಸಿಗಳಿಗಾಗಿ, ಆಜೀವಕ ಸನ್ಯಾಸಿಗಳ ಒಂದು ಪಂಥ ಬರುತ್ತೆ, ಆ ಆಜೀವಕ ಸನ್ಯಾಸಿಗಳಿಗಾಗಿ ಅಶೋಕ ಮತ್ತು ಅವನ ಮೊಮ್ಮಗ ದಶರಥ ಅನೇಕ ಗುಹಾಲಯಗಳನ್ನ ನಿರ್ಮಿಸುತ್ತಾರೆ. ಅಶೋಕ ಅಂಡ್ ಹಿಸ್ ಗ್ರ್ಯಾಂಡ್ ಸನ್ ದಶರಥ built many caves for the meditation of the Buddhist monks. ಎಲ್ಲಿದಾವೆ ಈ ಗುಹಾಲಯಗಳು ಅಂತ ನೋಡೋದಾದ್ರೆ, ಗಯಾದ ಸಮೀಪ ಬಾರಾಬರ್ ಅನ್ನುವ ಗುಹೆಗಳಲ್ಲಿ ಈ ಗುಹಾಲಯಗಳನ್ನ ನೋಡ್ತೀವಿ. ಗಯಾದ ಸಮೀಪದ ಬಾರಾಬರ್ ಹಾಗೂ ನಾಗಾರ್ಜುನ ಬೆಟ್ಟ, ಇಲ್ಲಿ ನಾವು ಇವರಿಗೆ ಸಂಬಂಧಪಟ್ಟಂತಹ ಗುಹಾಲಯಗಳನ್ನ ನೋಡ್ತೀವಿ. ಈ ಕಾಲಕ್ಕೆ ಸೇರಿದಾವೆ ಗಯಾದ ಸಮೀಪದ ಬಾರಾಬರ್ ಬೆಟ್ಟದಲ್ಲಿರುವಂತಹ ಗುಹಾಲಯಗಳು ಮತ್ತು ನಾಗಾರ್ಜುನ ಬೆಟ್ಟಗಳನ್ನ ನಿರ್ಮಿಸಿದವರು ಬೌದ್ಧ ಸನ್ಯಾಸಿಗಳ, ಆಜೀವಕ ಬೌದ್ಧ ಸನ್ಯಾಸಿಗಳ ಧ್ಯಾನಕ್ಕೋಸ್ಕರ ದಶರಥ ಹಾಗೂ ಅವನ ಅಜ್ಜ ಅಶೋಕ ಇವುಗಳನ್ನ ಕಟ್ಟಿಸಿದ್ದಾರೆ ಅಂತ ನಾವು ನೋಡ್ತೀವಿ. ಇಲ್ಲಿ ನಾವು ಬಾರಾಬರ್ನ ಗುಹೆಗಳನ್ನ, ಗುಹಾಲಯವನ್ನ ಕೂಡ ನೋಡ್ತಾ ಇದ್ದೀವಿ. ಬಹಳ ಅದ್ಭುತವಾದಂತಹ ರುದ್ರ ರಮಣೀಯತೆಯನ್ನ ಹೊಂದಿರುವಂತಹ ಈ ಗುಹಾಲಯಗಳನ್ನ ಅಶೋಕ ಮತ್ತು ದಶರಥ ಕಟ್ಟಿಸಿದರು ಆಜೀವಕ ಸನ್ಯಾಸಿಗಳ ಧ್ಯಾನಕ್ಕೋಸ್ಕರ ಅಂತ ನೋಡ್ತೀವಿ. ಅಲ್ಲಿಗೆ ನಾವು ಏನೇನ್ ನೋಡಿದ್ವಿ? ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಅವರು ನಿರ್ಮಿಸಿದ ಸ್ತೂಪಗಳ ಬಗ್ಗೆ ನೋಡಿದ್ವಿ. ಸಾಂಚಿ ಸ್ತೂಪ, ಆನಂತರದಲ್ಲಿ ಅರಮನೆ, ಚಂದ್ರಗುಪ್ತ ಮೌರ್ಯನ ಅರಮನೆ, ಆನಂತರ ಗುಹಾಲಯ, ದಶರಥ ಮತ್ತು ಅಶೋಕ ಕಟ್ಟಿಸಿದಂತಹ ಗಯಾದ ಸಮೀಪವಿರುವಂತಹ ಬಾರಾಬರ್ ಮತ್ತು ನಾಗಾರ್ಜುನ ಬೆಟ್ಟಗಳಲ್ಲಿ ಅವರ ಗುಹಾಲಯಗಳಿದ್ದಾವೆ. ಮುಂದಿನ ಅಂಶ ಹಾಗೂ ಕೊನೆಯ ಅಂಶ ಅವರ ವಾಸ್ತುಶಿಲ್ಪದಲ್ಲಿ ಸ್ತಂಭಗಳು, ಸ್ಟೋನ್ ಪಿಲ್ಲರ್ಸ್. ಸ್ಟೋನ್ ಪಿಲ್ಲರ್ಸ್ಗೆ ಬಂದ್ರೆ ಅಶೋಕನ ಕಾಲದಲ್ಲಿ ಬಹಳ ವೈವಿಧ್ಯಮಯವಾದಂತಹ ಅನೇಕ ಸ್ತಂಭಗಳನ್ನ ಇವರು ನಿರ್ಮಾಣ ಮಾಡಿದರು. ಈ ಸ್ತಂಭಗಳು ಸುಮಾರು 30ಕ್ಕಿಂತ ಹೆಚ್ಚು ಸ್ತಂಭಗಳನ್ನ ಅಶೋಕ ನಿರ್ಮಿಸಿದ್ದಾನೆ. ಪ್ರತಿಯೊಂದು ಸ್ತಂಭ 50 ಟನ್ಗಳಷ್ಟು ತೂಕವನ್ನ ಹೊಂದಿದೆ, 30 ಅಡಿಗಳಿಗಿಂತ ಹೆಚ್ಚು ಎತ್ತರವಾಗಿದೆ ಅಂತ ಹೇಳ್ತಾರೆ. ಈ ಸ್ತಂಭಗಳಲ್ಲಿ ಅತ್ಯಂತ ಪ್ರಮುಖವಾಗಿದ್ದು ಅಂತಂದ್ರೆ ಸಾರಾನಾಥದ ಸ್ತಂಭ. ಯಾಕೆ ಈ ಸಾರಾನಾಥದ ಸ್ತಂಭ ಪ್ರಮುಖವಾಗಿದ್ದು ಅಂದ್ರೆ ಅದರ ಶಿರೋಭಾಗ, ಆ ಶಿರೋಭಾಗದಲ್ಲಿ ಕೆತ್ತಲ್ಪಟ್ಟಿರುವಂತಹ ಅನೇಕ ಅಂಶಗಳು. ದ ಮೋಸ್ಟ್ ಇಂಪಾರ್ಟೆಂಟ್ ಅಮಂಗ್ ದೆಮ್ ಇಸ್ ದ ಪಿಲ್ಲರ್ ಎಟ್ ಸಾರಾನಾಥ್. ಆ ಸಾರಾನಾಥದ ಮೇಲ್ಭಾಗದ ಆ ಶಿರೋಭಾಗದಲ್ಲಿ ಒಂದು ಅಧೋಮುಖವಾದ ಕಮಲ ಇದೆ. ಅಧೋಮುಖವಾದ ಕಮಲ ಇದೆ. ಕಮಲದ ಮೇಲ್ಭಾಗದಲ್ಲಿ ಒಂದು ಪೀಠ ಇದೆ. ಪೀಠದ ಮುಂಭಾಗದಲ್ಲಿ ಧರ್ಮಚಕ್ರವನ್ನು ಗಮನಿಸ್ತೀವಿ ಹಾಗೂ ಆ ಪೀಠದ ಮೇಲೆ
ನಾಲ್ಕು ದಿಕ್ಕಿಗೆ ಮುಖ ಮಾಡಿ ನಿಂತಿರುವಂತಹ ಸಿಂಹದ ಚಿತ್ರ ಇದೆ, ವಿಗ್ರಹ ಇದೆ. ಅದನ್ನ ನಾವಿವತ್ತು ನಮ್ಮ ರಾಷ್ಟ್ರ ಲಾಂಛನ ಅಂತ ಮಾಡ್ಕೊಂಡಿದೀವಿ. ಹಾಗಾಗಿ ದ ಮೋಸ್ಟ್ ಇಂಪಾರ್ಟೆಂಟ್ ಎಮಂಗ್ ದೆಮ್ ಈಸ್ ದ ಪಿಲ್ಲರ್ ಎಟ್ ಸಾರಾನಾಥ್. ನಾವು ಆ ಸಾರಾನಾಥದ ಚಿತ್ರವನ್ನ ಇಲ್ಲಿ ಗಮನಿಸ್ತಾ ಇದ್ದೀವಿ. ಅಧೋಮುಖವಾಗಿರುವಂತಹ ಕಮಲ ಗಮನಿಸ್ತಾ ಇದ್ದೀವಿ ಅನ್ಕೊಂಡಿದೀನಿ. ಅಧೋಮುಖವಾಗಿರುವಂತಹ ಕಮಲ, ಧರ್ಮಚಕ್ರ, ನಾಲ್ಕು ದಿಕ್ಕಿಗೆ ಮುಖ ಮಾಡಿ ಬೆನ್ನಿಗೆ ಬೆನ್ನು ಕೊಟ್ಟು ನಿಂತಿರುವಂತಹ ನಾಲ್ಕು ಸಿಂಹಗಳು. ಇಟ್ ಕನ್ಸಿಸ್ಟ್ an inverted lotus, dharmachakra, and 4 lines are seated back to back, or 4 lines were standing back to back. ಈ ಭಾಗವನ್ನ, ಈ ಶಿರೋಭಾಗವನ್ನ ನಾವು ನಮ್ಮ ದೇಶದ ರಾಷ್ಟ್ರೀಯ ಲಾಂಛನ ಅಂತ ಮಾಡ್ಕೊಂಡಿದೀವಿ. ಸಾರಾನಾಥ ಸ್ತಂಭದ ಶಿರೋಭಾಗ ನಮ್ಮ ದೇಶದ ರಾಷ್ಟ್ರ ಲಾಂಛನವಾಗಿದೆ. The capital of Saranath pillar is the national emblem of India. ಹೀಗೆ ಮೌರ್ಯರು ನಿರ್ಮಿಸಿದಂತಹ ಈ ಸಾರಾನಾಥದ ಹಾಗೂ ಅಶೋಕನಿಂದ ನಿರ್ಮಾಣಗೊಂಡಂತಹ ಈ ಸಾರಾನಾಥದ ಸ್ತಂಭದಿಂದ ನಮ್ಮ ರಾಷ್ಟ್ರ ಲಾಂಛನವನ್ನ ಆಯ್ಕೆ ಮಾಡಿಕೊಂಡಿದೀವಿ. ಹಾಗಾಗಿ ಇವರ ಕಲೆ ಮತ್ತು ವಾಸ್ತುಶಿಲ್ಪದ ಕೊಡುಗೆಗಳು ಬಹಳ ಮಹತ್ವದ್ದು, ಇವತ್ತಿಗೂ ಜೀವಂತವಾಗಿದೆ ಅಂತ ನೋಡ್ತೀವಿ. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಮೌರ್ಯರ ಕೊಡುಗೆಗಳೇನು ಅನ್ನುವ ಒಂದು 5 ಅಂಕದ ಪ್ರಶ್ನೆ ಇದೆ. ಸುಲಭವಾಗಿ ನೀವು ಉತ್ತರಿಸ್ತೀರಿ. ಆರಂಭದಲ್ಲಿ ಸ್ತೂಪಗಳ ಬಗ್ಗೆ ಬರೀತೀರಿ. ಆರಂಭದಲ್ಲಿ ಮರವನ್ನ ಬಳಸ್ತಾ ಇದ್ರು, ಇಟ್ಟಿಗೆಯನ್ನ ಬಳಸ್ತಾ ಇದ್ರು. ಅಶೋಕನ ಕಾಲದಲ್ಲಿ ಕಲ್ಲನ್ನ ಬಳಸಿದ್ರು. ಸ್ತೂಪಗಳನ್ನ ಕಟ್ಟುವ ಪರಂಪರೆ ಶುರುವಾಯಿತು. ಬುದ್ಧನ ಗೌರವಾರ್ಥದನ್ನ ಕಟ್ಟಿದ್ರು. 84,000 ಸ್ತೂಪಗಳನ್ನ ಅಶೋಕನ ಒಬ್ಬನೇ ಕಟ್ಟಿದ ಅಂತ ಹೇಳ್ತಾರೆ. ಬಟ್ ಉಳಿದಿರೋದು ಒಂದೇ ಒಂದು ಸಾಂಚಿ ಸ್ತೂಪ. ಆನಂತರ ಅರಮನೆ, ಚಂದ್ರಗುಪ್ತ ಮೌರ್ಯನ ಅರಮನೆ, ಅದರ ಫೌಂಡೇಶನ್, ಆ ಫೌಂಡೇಶನ್ ಅನ್ನ ಹೊಗಳಿದಂತಹ ಪಾಹಿಯಾನ್. ಆಮೇಲೆ ಗುಹಾಲಯಗಳು ಬಾರಾಬರ್ನಲ್ಲಿದೆ, ನಾಗಾರ್ಜುನ ಬೆಟ್ಟದಲ್ಲಿದೆ, ಅಶೋಕ ಮತ್ತು ದಶರಥ ಕಟ್ಟಿಸಿದ್ದಾರೆ. ಆಮೇಲೆ ಪಿಲ್ಲರ್ಸ್, ಸ್ತಂಭಗಳು, ಸ್ತಂಭಗಳಲ್ಲಿ ಸಾರಾನಾಥದ ಸ್ತಂಭ ಹಾಗೂ ಅದರ ಶಿರೋಭಾಗದಲ್ಲಿರುವಂತಹ ಈ ಅಧೋಮುಖವಾದ ಕಮಲ, ಧರ್ಮಚಕ್ರ ಹಾಗೂ ಬೆನ್ನಿಗೆ ಬೆನ್ನು ಕೊಟ್ಟು ನಿಂತಿರುವ 4 ಸಿಂಹಗಳು ಹಾಗೂ ಇದನ್ನ ರಾಷ್ಟ್ರ ಲಾಂಛನವಾಗಿ ಮಾಡಿಕೊಂಡಿದ್ದು. ಹೀಗೆ ಮೌರ್ಯರ 2 ಕೊಡುಗೆಗಳನ್ನ ನಾವು ಅಭ್ಯಾಸ ಮಾಡಿ ಈಗ ಕೊನೆಯ ಒಂದು ಸಣ್ಣ ಸಂಕ್ಷಿಪ್ತ ಪರಿಚಯಕ್ಕೆ ಬರ್ತೀವಿ. ಶಾತವಾಹನರು. ಮೌರ್ಯರ ಸಾಮಂತರಾಗಿದ್ದಂತಹ ಶಾತವಾಹನರು ನಮ್ಮ ದೇಶದಲ್ಲಿ ಸುಮಾರು 400 ವರ್ಷಗಳ ಕಾಲ ಆಳ್ವಿಕೆಯನ್ನ ನಡೆಸ್ತಾರೆ. ಇವರ ಕಾಲ ಹೀಗೇನೆ ಶುರುವಾಯಿತು ಅಂತ ಹೇಳೋದು ಕಷ್ಟ. ಶಾತವಾಹನರ ಒಂದು ಸಂಕ್ಷಿಪ್ತ ಪರಿಚಯ ನಮ್ಮ ಅಭ್ಯಾಸಕ್ಕಿದೆ. ನಾವಲ್ಲಿ ನೋಡ್ತೀವಿ ಶಾತವಾಹನರ ಮನೆತನವನ್ನ ಸ್ಥಾಪಿಸಿದವನು ಯಾರು ಅಂತ. ಸಿಮುಕ ವಾಸ್ ದ ಫೌಂಡರ್ ಆಫ್ ಶಾತವಾಹನ ಡೈನೆಸ್ಟಿ. ನಾವು ಗಮನಿಸ್ತಾ ಇದೀವಿ ನಮ್ಮ ದೇಶದಲ್ಲಿ ಶಾತವಾಹನರು ಆರಂಭದಲ್ಲಿ ಮೌರ್ಯರ ಸಾಮಂತರಾಗಿದ್ರು. ಆಫ್ಟರ್ ದ ಡಿಕ್ಲೈನ್ ಆಫ್ ಮೌರ್ಯನ್ ಎಂಪೈರ್ಸ್ ದೇ ಡಿಕ್ಲೇರ್ಡ್ ದೇರ್ ಇಂಡಿಪೆಂಡೆನ್ಸ್. ಮೌರ್ಯರ ಪತನಾನಂತರ ತಮ್ಮ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡ ಶಾತವಾಹನರು ಒಂದು ಉತ್ತಮವಾದಂತಹ ಆಡಳಿತವನ್ನು ನಮ್ಮ ದೇಶಕ್ಕೆ ಕೊಡ್ತಾರೆ. ಕರ್ನಾಟಕದ ಕೆಲವು ಭಾಗಗಳು ಕೂಡ ಅವರ ಆಳ್ವಿಕೆಗೆ ಒಳಪಟ್ಟಿತ್ತು. ಸಿಮುಕ ವಾಸ್ ದ ಫೌಂಡರ್ ಆಫ್ ಶಾತವಾಹನ ಡೈನೆಸ್ಟಿ. ತುಂಬಾ ಪ್ರಮುಖವಾದಂತಹ ಅಂಶ, ಸಿಮುಕನಿಂದ ಈ ವಂಶ ಸ್ಥಾಪನೆ ಆಯಿತು. ಅಂಡ್ ಪೈಠಾಣ ಆರ್ ಪ್ರತಿಷ್ಠಾನ ವಾಸ್ ದ ಕ್ಯಾಪಿಟಲ್ ಆಫ್ ದರ್ ಕಿಂಗ್ಡಮ್. ಅವರ ರಾಜಧಾನಿಯಾಗಿದ್ದದ್ದು ಇವತ್ತಿನ ಮಹಾರಾಷ್ಟ್ರದಲ್ಲಿರುವಂತಹ ಆಧುನಿಕ ಪೈಠಾಣ ಅಥವಾ ಪ್ರತಿಷ್ಠಾನ ಅವರ ರಾಜಧಾನಿಯಾಗಿತ್ತು ಅಂತ ನೋಡ್ತೀವಿ. ನಕ್ಷೆಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಪೈಠಾಣ ಅವರ ರಾಜಧಾನಿಯಾಗಿತ್ತು. ಇದೊಂದು ಸಣ್ಣ ಭಾಗ ಆದರೂ ಕೂಡ 1 ಮತ್ತು 2 ಅಂಕದ ದೃಷ್ಟಿಯಿಂದ ತುಂಬಾ ಮಹತ್ವದ್ದು ಶಾತವಾಹನರ ಅಧ್ಯಾಯ. ಸಂಕ್ಷಿಪ್ತವಾಗಿ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸಿಮುಕ ಈ ವಂಶವನ್ನ ಸ್ಥಾಪಿಸಿದ್ದಾನೆ. ಪೈಠಾಣ ಇವರ ರಾಜಧಾನಿ. ಪ್ರಮುಖವಾದಂತಹ ಒಂದಿಷ್ಟು ಅರಸರನ್ನ ನೋಡೋದಾದ್ರೆ ಹಾಲ, ಗೌತಮಿ ಪುತ್ರ ಶಾತಕರ್ಣಿ, ಯಜ್ಞಶ್ರೀ ಶಾತಕರ್ಣಿ, ವಸಿಷ್ಠ ಪುತ್ರ ಪುಲುಮಾಯಿ ಮೊದಲಾದವರು ಈ ವಂಶದ ಪ್ರಮುಖ ರಾಜರು ಅಂತ ನೋಡ್ತೀವಿ. ಸಮ್ ಇಂಪಾರ್ಟೆಂಟ್ ರೂಲರ್ಸ್ ಆಫ್ ಶಾತವಾಹನಾಸ್ ವ್ಯಾರ್ ಹಾಲ, ಗೌತಮಿ ಪುತ್ರ ಶಾತಕರ್ಣಿ, ಯಜ್ಞಶ್ರೀ ಶಾತಕರ್ಣಿ ಅಂಡ್ ವಸಿಷ್ಠ ಪುತ್ರ ಪುಲುಮಾಯಿ. ಇವರೆಲ್ಲ ಆ ಸಾಮ್ರಾಜ್ಯವನ್ನ ಆಳಿದಂತಹ ಪ್ರಮುಖ ರಾಜರು. ಅದರಲ್ಲಿ ನಾವು 17ನೆಯ ರಾಜನಿಗೆ ಬರ್ತೀವಿ. 17ನೆಯ ರಾಜನಾಗಿದ್ದವನು ಹಾಲ. 17th king of Shatavahana dynasty was Hala. He himself was a great scholar. ಸ್ವತಃ ಅವನೊಬ್ಬ ಶ್ರೇಷ್ಠ ವಿದ್ವಾಂಸನಾಗಿದ್ದ ಹಾಲ. He wrote ಗಾಥಾ ಸಪ್ತಸತಿ.
ಅವನೊಂದು ಗ್ರಂಥವನ್ನ ಬರೀತಾನೆ, ಗಾಥಾ ಸಪ್ತಶತಿ ಅಥವಾ ಗಾಥಾ ಸಪ್ತಸತಿ ಅಂತ ಅದರ ಹೆಸರು. ಹಿ ರೋಟ್ ಗಾಥಾ ಸಪ್ತಸತಿ ಇನ್ ಪ್ರಾಕೃತ್ ಲ್ಯಾಂಗ್ವೇಜ್. ಪ್ರಾಕೃತ ಭಾಷೆಯಲ್ಲಿ ಆತ ಗಾಥಾ ಸಪ್ತಸತಿ ಎನ್ನುವಂತಹ ಗ್ರಂಥವನ್ನ ಬರಿತಾನೆ. ಆ ಕಾಲದಲ್ಲಿ ಅತ್ಯಂತ ಪ್ರಸಿದ್ಧವಾದ ಕಾವ್ಯವಾಗಿ, ಒಂದು ಗ್ರಂಥವಾಗಿ ಹೆಸರಾಗತ್ತೆ ಹಾಲನ ಗಾಥಾ ಸಪ್ತಸತಿ. ಹಾಲ ಬರೆದ ಕೃತಿ ಯಾವುದು? ತುಂಬಾ ಮಹತ್ವದ್ದು. ಹಾಲನ ಕೃತಿ ಗಾಥಾ ಸಪ್ತಸತಿ. ಸಿಮುಕ ವಂಶದ ಸ್ಥಾಪಕ, ಪೈಠಾಣ ರಾಜಧಾನಿ, ಹಾಲ, ಗೌತಮೀಪುತ್ರ ಶಾತಕರ್ಣಿ, ಯಜ್ಞಶ್ರೀ ಶಾತಕರ್ಣಿ ಮೊದಲಾದವರು ಪ್ರಮುಖ ಅರಸರು. ಹಾಲ 17ನೆಯ ದೊರೆ. ಪ್ರಾಕೃತ ಭಾಷೆಯಲ್ಲಿ ಗಾಥಾ ಸಪ್ತಸತಿಯನ್ನ ಆತ ಬರೆದಿದ್ದಾನೆ. ಮುಂದುವರೆದ ನಾವು ಗೌತಮೀಪುತ್ರ ಶಾತಕರ್ಣಿ, ಈ ವಂಶದ ಅತ್ಯಂತ ಶ್ರೇಷ್ಠ ದೊರೆ. ಸಾಮಾನ್ಯ ಶಕ 106ರಿಂದ 130ರವರೆಗೆ ಆಳ್ವಿಕೆ ನಡೆಸಿದ ಗೌತಮೀಪುತ್ರ ಶಾತಕರ್ಣಿಯ ಬಗ್ಗೆ ನಾವು ಒಂಚೂರು ಮಾಹಿತಿ ತಿಳ್ಕೊತೀವಿ. ಇವನಿಗೆ 2 ಬಿರುದುಗಳಿದ್ವು, ಶಕ ಯವನ ಪಲ್ಲವ ನಿಸೂದನ ಹಾಗೂ ತ್ರೈ ಸಮುದ್ರ ತೋಯ ಪೀತವಾಹನ ಅನ್ನುವ 2 ಬಿರುದುಗಳಿವೆ. ದ 2 ಟೈಟಲ್ಸ್ ಆಫ್ ಗೌತಮೀಪುತ್ರ ಶಾತಕರ್ಣಿ. ಶಕ ಯವನ ಪಲ್ಲವ ನಿಸೂದನ. He destroyed ಶಕಾಸ್, ಯವನಾಸ್ ಅಂಡ್ ಪಲ್ಲವಾಸ್. ಶಕರನ್ನ, ಯವನರನ್ನ, ಪಲ್ಲವರನ್ನ ಸೋಲಿಸಿದ್ದಕ್ಕಾಗಿ ಅವನಿಗೆ ಬಂದ ಹೆಸರು ಶಕ ಯವನ ಪಲ್ಲವ ನಿಸೂದನ. ಹಾಗೂ 3 ಸಮುದ್ರಗಳವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದಂತಹ ದೊರೆ ತ್ರೈ ಸಮುದ್ರ ತೋಯ ಪೀತವಾಹನ. ಮೌರ್ಯರ ನಂತರದಲ್ಲಿ ಭಾರತಕ್ಕೊಂದು ಶಕ್ತಿಯನ್ನು ಕೊಟ್ಟವನು ಗೌತಮೀಪುತ್ರ ಶಾತಕರ್ಣಿ. ಶಾತವಾಹನರ ಶ್ರೇಷ್ಠ ದೊರೆಯಾಗಿ ಶಾತವಾಹನರು ತಮ್ಮ ಪ್ರಾಬಲ್ಯವನ್ನು ಕಳ್ಕೊಳ್ತಾ ಇರೋ ಸಂದರ್ಭದಲ್ಲಿ ಆತ ಮರಳಿ he re-established the power of Shatavahanas and prestige of Shatavahanas. ಶಾತವಾಹನರ ಪವರ್ ಅನ್ನ, ಸಾಮರ್ಥ್ಯವನ್ನ ಹಾಗೂ ಪ್ರತಿಷ್ಠೆಯನ್ನ ಮರಳಿ ಸ್ಥಾಪಿಸಿದವನು ಗೌತಮೀಪುತ್ರ ಶಾತಕರ್ಣಿ. ಅವನ ತಾಯಿ ಗೌತಮಿ ಬಾಲಾಶ್ರೀ ಹೊರಡಿಸಿದಂತಹ ನಾಸಿಕ ಶಿಲಾಶಾಸನದಲ್ಲಿ, ನಾಸಿಕ ಗುಹಾಶಾಸನದಲ್ಲಿ ಗೌತಮಿ ಬಾಲಾಶ್ರೀ ಅವನ ತಾಯಿ ಒಂದು ಶಾಸನವನ್ನು ಹೊರಡಿಸ್ತಾಳೆ. ಆ ಗೌತಮಿ ಬಾಲಾಶ್ರೀ ಹೊರಡಿಸಿದ ನಾಸಿಕ್ ಗುಹಾ ಶಾಸನದಲ್ಲಿ ನಮಗೆ ಗೌತಮೀಪುತ್ರ ಶಾತಕರ್ಣಿಯ ಸಂಪೂರ್ಣ ವಿವರ ಸಿಗತ್ತೆ. ಗೌತಮೀಪುತ್ರ ಶಾತಕರ್ಣಿಯ ಸಂಪೂರ್ಣ ವಿವರ ನಮ್ಗೆ ಎಲ್ಲಿ ಸಿಗತ್ತೆ ಅನ್ನೋದು ಕೂಡ ಬಹಳ ಮಹತ್ವದ ಅಂಶ. ಅವನ ತಾಯಿ ಗೌತಮಿ ಬಾಲಾಶ್ರೀ ಹೊರಡಿಸಿರುವಂತಹ ನಾಸಿಕ್ ಗುಹಾ ಶಾಸನದಲ್ಲಿ ಎಲ್ಲ ಮಾಹಿತಿ ಸಿಗತ್ತೆ. ಶಕದೊರೆ, ಆಗಿನ ಪ್ರಮುಖವಾದಂತಹ ಒಬ್ಬ ದೊರೆಯಾಗಿದ್ದ ಶಕದೊರೆ ನಹಪಾಣ ಅಥವಾ ನಹಪಾಲನನ್ನ ಸೋಲಿಸ್ತಾನೆ. ಅವನ ಬೆಳ್ಳಿಯ ನಾಣ್ಯಗಳ ಮೇಲೆ ತನ್ನ ರಾಜಮುದ್ರೆಯನ್ನ ಹಾಕಿ ಅದನ್ನ ಪ್ರಕಟಿಸ್ತಾನೆ. ಗೌತಮೀಪುತ್ರ ಶಾತಕರ್ಣಿ ಅಶ್ವಮೇಧ ಯಾಗವನ್ನು ಕೂಡ ಮಾಡಿದ್ದ ಅನ್ನೋದಾಗಿ ನಾಸಿಕ್ ಗುಹಾ ಶಾಸನ ಹೇಳುತ್ತೆ. ಹೀಗೆ ನಾವು ಗೌತಮೀಪುತ್ರ ಶಾತಕರ್ಣಿಯ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನ ತಿಳ್ಕೊಂಡಿದೀವಿ. ತುಂಬಾ ಮಹತ್ವದ್ದು ಅಂದ್ರೆ ಶಕಯವನ ಪಲ್ಲವ ನಿಸೂದನ, ತ್ರೈಸಮುದ್ರ ತೋಯ ಪೀತವಾಹನ ಎಂಬ ಅವನ 2 ಬಿರುದುಗಳು ಹಾಗೂ ಆತನ ಬಗ್ಗೆ ತಿಳಿಸುವ ಶಾಸನ ನಾಸಿಕ್ ಗುಹಾ ಶಾಸನ. ಕೊನೆಯ ಭಾಗಕ್ಕೆ ಬರ್ತೀವಿ. ಈ ಭಾಗದ ಕೊನೆಯ ಅಂಶ ಇವರ ಕಲೆ ಮತ್ತು ವಾಸ್ತುಶಿಲ್ಪದ ಕೊಡುಗೆಗಳು. ಇವರು ಅನೇಕ ಬೌದ್ಧ ಸ್ತೂಪಗಳನ್ನ ಕಟ್ಟಿಸ್ತಾರೆ, ಚೈತ್ಯಾಲಯಗಳನ್ನ ಕಟ್ಟಿಸ್ತಾರೆ, ಜೊತೆಯಲ್ಲಿ ವಿಹಾರಗಳನ್ನ ಕೂಡ ಕಟ್ಟಿಸ್ತಾರೆ. ಸ್ತೂಪಗಳನ್ನ, ಚೈತ್ಯಗಳನ್ನ, ವಿಹಾರಗಳನ್ನ ಇವರು ಕಟ್ಟಿಸ್ತಾರೆ. ಈ ಚೈತ್ಯ, ಸ್ತೂಪ ಮತ್ತು ವಿಹಾರಗಳು ನಮ್ಮ ದೇಶದ ನಾಸಿಕ್, ಕಾರ್ಲೆ, ಕನ್ಹೇರಿ, ಅಮರಾವತಿ, ನಾಗಾರ್ಜುನಕೊಂಡ ಈ ಪ್ರದೇಶಗಳಲ್ಲಿ ಕಂಡುಬರುತ್ತೆ. ತುಂಬಾ ಮಹತ್ವದ ಅಂಶ ಇದು. ಯಾಕೆಂದ್ರೆ ಒಂದು ಪ್ರಮುಖ 2 ಅಂಕದ ಪ್ರಶ್ನೆ, ಇವರ ಕಲಾ ಕೇಂದ್ರಗಳು, ವಾಸ್ತುಶಿಲ್ಪದ ಕೇಂದ್ರಗಳು ಯಾವ್ಯಾವುದು ಅಂತ ಆವಾಗ ನಾವು ನೆನ್ಪಿಟ್ಕೊಂಡು ಬರಿಬೇಕಾಗತ್ತೆ. ಕಾರ್ಲೆ, ಕನ್ಹೇರಿ, ನಾಸಿಕ್, ಅಮರಾವತಿ ಮತ್ತು ನಾಗಾರ್ಜುನಕೊಂಡ. ಅದರಲ್ಲಿ ಕಾರ್ಲೆ, ಕನ್ಹೇರಿ, ನಾಸಿಕ್ಗಳು ಮಹಾರಾಷ್ಟ್ರದಲ್ಲಿ ಇರುವಂತಹ ಪ್ರದೇಶಗಳು. ಅಮರಾವತಿ ಮತ್ತು ನಾಗಾರ್ಜುನಕೊಂಡಗಳನ್ನು ನಾವು ಇವತ್ತಿನ ಆಂಧ್ರ ಪ್ರದೇಶದ ಸುತ್ತಮುತ್ತಲಿನ ಭಾಗಗಳಲ್ಲಿ ಗಮನಿಸ್ತೀವಿ. ನಾವು ಬೌದ್ಧರ ಕೊಡುಗೆಗಳಲ್ಲಿ ಕೂಡ ನೋಡಿದೀವಿ ಈ ಪ್ರದೇಶಗಳನ್ನು. ಮತ್ತೊಮ್ಮೆ ನೋಡ್ತಾ ಇದ್ದೀವಿ, ಹಾಗೆ ನೆನಪಲ್ಲಿಟ್ಕೊಂಡಿರಿ. ಕಾರ್ಲೆ, ಕನ್ಹೇರಿ, ನಾಸಿಕ್, ಅಮರಾವತಿ, ನಾಗಾರ್ಜುನಕೊಂಡ ಇವರ ಪ್ರಮುಖ ವಾಸ್ತುಶಿಲ್ಪ ಕೇಂದ್ರಗಳಾಗಿದ್ವು ಅಂತ ನಾವಿಲ್ಲಿ ಕಾರ್ಲೆಯಲ್ಲಿರುವಂತಹ ಒಂದು ಚೈತ್ಯಾಲಯವನ್ನ ಗಮನಿಸ್ತಾ ಇದ್ದೀವಿ. ಹೀಗೆ ಶಾತವಾಹನರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೂಡ ಕೊಡುಗೆಯನ್ನ ನೀಡಿದ್ದಾರೆ. ಹೀಗೆ ನಾವು ಮೌರ್ಯ ಸಾಮ್ರಾಜ್ಯದ ಕೊನೆಯ ಭಾಗದಲ್ಲಿ ಮೌರ್ಯರ ಕೊಡುಗೆಗಳನ್ನ, ವಿಶೇಷವಾಗಿ ಆಡಳಿತದ ಕೊಡುಗೆಗಳು, ಕಲೆ ಮತ್ತು ವಾಸ್ತುಶಿಲ್ಪದ ಕೊಡುಗೆಗಳನ್ನ ಅಭ್ಯಾಸ ಮಾಡಿದೀವಿ.
ಶಾತವಾಹನರ ಸಂಕ್ಷಿಪ್ತ ಪರಿಚಯವನ್ನ ಮಾಡಿಕೊಂಡಿದೀವಿ. ಇಲ್ಲಿಗೆ ಮೂರನೆಯ ಅಧ್ಯಾಯ, ಮೂರನೆಯ ಉಪಘಟಕ, 4ನೇ ಅಧ್ಯಾಯದ 3ನೆಯ ಉಪಘಟಕ ಮೌರ್ಯ ಸಾಮ್ರಾಜ್ಯ ಮುಕ್ತಾಯಗೊಳ್ಳುತ್ತೆ. ಹಾಗೂ 4ನೆಯ ಉಪಘಟಕ ಕುಶಾನರೊಂದಿಗೆ ಮತ್ತೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಶುಭ ವಿದಾಯ. ಟೇಕ್ ಕೇರ್. ಧನ್ಯವಾದಗಳು.